ಸರ್, ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆಗಿತ್ತು. ಎಸ್, ಬದಲಾವಣೆ ಗಾಳಿ ಬೀಸ್ತಾ ಇತ್ತು. ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸಿದಂಥ ಕ್ಷೇತ್ರ. ಅವ್ರು ಇರುವವರೆಗೆ ಎಲ್ಲೋ ಒಂದು ಕಡೆ ಹಿರಿಯರು 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 ಅಂತ ಹೇಳಿ ಸೋ ಓಟ್ ಮಾಡಿದ್ದಾರೆ. ಕುಟುಂಬ ರಾಜಕಾರಣ ಅನ್ನೋದು ನಿಮ್ಮ ಪಾರ್ಟಿಲಿ ಇಲ್ವಾ, ಬಿಜೆಪಿಯಲ್ಲಿ ಇಲ್ವಾ? ಇಲ್ಲಾದ್ರೆ ಮಾತ್ರ ನಿಮ್ಗೆ ವಿರೋಧನ? ಕೊಟ್ಟಿರೋದು ತಪ್ಪಲ್ಲ. ಅವ್ರ ಮನೆಯಲ್ಲೇ ಇನ್ನೂ ಬೇರೆಯವ್ರು ಇದ್ರಲ್ಲ, ಮಿಸ್ಟರ್ ಗಣೇಶ್ ಅವ್ರು ಇದ್ರು, ಅವ್ರ ಮಗ. ಇದನ್ನು ಒಪ್ತೀನಿ ನಾನು. ಯೌವನ, ಹಣ, ಅಧಿಕಾರ ಮೂರು ಒಂದು ಕಡೆ ಸೇರಿದರೆ ಮನುಷ್ಯ ಹುಚ್ಚಾಗ್ತಾನೆ. ಹಾಗಾಗಿ ಈಗಾಗಲೇ ಸಿಕ್ಕಾಗಿದೆ ಅವ್ರಿಗೆ. ಇವತ್ತು ಶಿವಶಂಕರಪ್ಪನವ್ರು ಇದ್ರು, ಅವ್ರ ಮಗ ಇದ್ರು, ಅವ್ರ ಮನೆಯವರಾಗಿದ್ದಾರೆ. ಇನ್ನು ಎಷ್ಟು ತಲೆಮಾರುಗಳು ರಾಜಕಾರಣದಲ್ಲಿ ಬರ್ಬೇಕು ಹೇಳಿ. ಸೊ ಅದನ್ನ ಕಂಟಿನ್ಯೂ ಮಾಡ್ತಾರೆ ಸಮರ್ಥ ಅಂತ ಹೇಳ್ತಿದ್ದಾರೆ. ಹೆತ್ತವ್ರಿಗೆ ಮುದ್ದು ಅಂತ ಹೇಳ್ತಾರೆ. ಕುಟುಂಬದಿಂದ ನಿಂತ್ರೆ ಮಾತ್ರ ನಾವು ಚುನಾವಣೆ ಮಾಡ್ತೀವಿ, ಬೇರೆಯವ್ರು ನಿಂತ್ರೆ ಹರಕೆ ಕುರಿ ಮಾಡ್ತೀವಿ ಅಂದ್ರೆ ಅದ್ಯಾವ ನ್ಯಾಯ? ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರೆ ಹರಕೆ ಕುರಿ ಆಗ್ತಿದ್ರು. 50 ವರ್ಷಗಳ ಕಾಲ ನಾನು ಬಿಜೆಪಿಯನ್ನ ವಿರೋಧಿಸ್ಕೊಂಡು ಬಂದಂಥವನು ಇವತ್ತು ಬೆಂಬಲಿಸ್ತೇನೆ. ದೇಶದ ಹಿತ. ಬಿಜೆಪಿನ ಭೂತವಾಗಿ ಇಟ್ಕೊಂಡಿದೆ ಕಾಂಗ್ರೆಸ್. 2028ಕ್ಕೆ ಜಂಟಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನಮಗೂ ಇದೆ, ಜನರ ಮನಸ್ಸಿನಲ್ಲೂ ಇದೆ. ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಏನನ್ಸುತ್ತೆ? ರಾಜಕಾರಣದಲ್ಲಿ ತಂದವ್ರನ್ನ ಯಾವತ್ತೂ ಕೂಡ ಅಪಮಾನ ಮಾಡಬಾರ್ದು. ರಾಜಕಾರಣದಲ್ಲಿ ನಾವು ಎಲ್ಲಿಂದ ಬಂದಿರ್ತೀವಿ ಅದನ್ನ ಹೇಳಲೇಬೇಕಾಗತ್ತೆ. ಅದನ್ನ ಮರೆತರೆ ಅದು ಮನುಷ್ಯತ್ವ ಅಲ್ಲ. ನಮಸ್ಕಾರ. ಸಭೆ ವಿತ್ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ದಾವಣಗೆರೆ ದಕ್ಷಿಣ ಇಡೀ ದೇಶದಲ್ಲೇ ಸದ್ದಾಗ್ತಾ ಇರುವಂತಹ ಕ್ಷೇತ್ರ. ಕೇವಲ ಕಾಂಗ್ರೆಸ್ ಬಿಜೆಪಿ ಅಂತ ಅಷ್ಟೇ ಅಲ್ಲ, ಪಕ್ಷೇತರರು ಕೂಡ ನಾವು ಗೆಲ್ತೀವಿ ಅನ್ನುವಂತಹ ಚಾಲೆಂಜ್ ಮಾಡ್ತಾ ಇರುವಂತಹ ಕ್ಷೇತ್ರ. ಎಲೆಕ್ಷನ್ ವಸ್ತುವಾಗಿ ಅಲ್ಪಸಂಖ್ಯಾತರ ಮತಗಳು ಯಾರ ಮೇಲೆ ಪ್ರಭಾವ ಬೀಳುತ್ತೆ ಅಥವಾ ಯಾರ ಪರವಾಗಿ ಜಾಸ್ತಿ ಬೀಳುತ್ತೆ ಅಥವಾ ಓಟ್ ಡಿವೈಡ್ ಆಗುತ್ತಾ ಅನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಯು ಕೂಡ ನಾವು ಗೆದ್ದೇ ಗೆಲ್ತೀವಿ, ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ ಅನ್ನುವಂತಹ ಉತ್ಸಾಹದಲ್ಲಿದೆ. ಅದೇ ರೀತಿಯಾಗಿ ಸಚಿವರಾಗಿರುವಂತಹ ಮಲ್ಲಿಕಾರ್ಜುನ ಅವರು ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವಲ್ಲಿ ಸಫಲರಾದರು, ಮತ್ತೆ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತಹ ಹುಮ್ಮಸ್ಸಿನಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ್ಯಕ್ಚುಲಿ ಗ್ರೌಂಡಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಏನು? ಬಿ ಜೆ ಪಿಯವ್ರನ್ನ ಮಾತಾಡ್ಸಿದ್ದಾಯಿತು, ಕಾಂಗ್ರೆಸ್ನವ್ರನ್ನ ಮಾತಾಡ್ಸಿದ್ದಾಯಿತು, ಜೆ ಡಿ ಎಸ್ನವ್ರನ್ನೂ ಕೂಡ ನಾನು ಕೇಳಬೇಕಲ್ವಾ, ಜೆ ಡಿ ಎಸ್ನವ್ರನ್ನೂ ಕೂಡ ನಾನು ಮಾತಾಡಿಸ್ಬೇಕಲ್ವಾ. ಸೊ ಹಾಗಾಗಿ ಜೆ ಡಿ ಎಸ್ ಪಕ್ಷದ ಒಬ್ಬ ಹಿರಿಯ ನಾಯಕನನ್ನು ನಾನಿವತ್ತು ಸಂದರ್ಶನ ಮಾಡೋದಕ್ಕಂತ ಹೊರಟಿದ್ದೀನಿ. ಇವರ ಹಿನ್ನೆಲೆ ತುಂಬ ಜನ ಕನ್ನಡಿಗರಿಗೆ ಗೊತ್ತಿರುವಂತಹ ವಿಚಾರ. ಅದರಲ್ಲೂ ಕೂಡ ಮಧ್ಯ ಕರ್ನಾಟಕ ದಾವಣಗೆರೆ ಅಂತ ಅಂದಾಗ ಇವರು ತುಂಬಾ ಫೇಮಸ್. ಇವರ ತಂದೆ ಕೂಡ ತುಂಬಾ ಫೇಮಸ್. ಜೆ ಎಚ್ ಪಟೇಲ್ ಅವರ ಸಂದರ್ಭದಲ್ಲಿ, ಅವರ ಕಾಲದಲ್ಲಿ ಇವರ ತಂದೆ ಮಿನಿಸ್ಟರ್ ಆಗಿದ್ದಂಥವರು ಅವರೇ ಶಿವಪ್ಪನವರು. ಅವರ ಸುಪುತ್ರ ಮಾಜಿ MLC, ಮಾಜಿ MLA ಎಚ್ ಶಿವಶಂಕರ್ ಅವ್ರನ್ನ ನಾನು ಸಂದರ್ಶನ ಮಾಡ್ತಾ ಇದ್ದೀನಿ. ಅವ್ರನ್ನ ವೆಲ್ಕಮ್ ಮಾಡೋಣ, ಹೇಗಿದೆ ಟ್ರೆಂಡ್ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಫೈನ್ ಮೇಡಮ್, ಫೈನ್. ತಾವು ಹೇಗಿದ್ದೀರಿ? ಗುಡ್ ಸರ್, ಗುಡ್. ಅಲ್ಲ ಸರ್, ಬೇರೆಯವರೆಲ್ಲ ಕ್ಷೇತ್ರದಲ್ಲಿದ್ದಾರೆ, ನೀವು ಇಲ್ಲಿ ನೋಡಿದರೆ ಪೆನ್ನು ಪೇಪರು ಇಷ್ಟೆಲ್ಲ ಫೈಲ್ಸ್ ಇಟ್ಕೊಂಡು ಕೂತ್ಕೊಂಡಿದ್ದೀರಾ. ಸಿ, ಫ್ರಮ್ ದ ಡೇ ಆಫ್ ನಾಮಿನೇಷನ್ ಐ ಆಮ್ ವೆರಿ ಮಚ್ ಆ್ಯಕ್ಟಿವ್. ಐ ಹ್ಯಾವ್ ಪಾರ್ಟಿಸಿಪೇಟ್. ನಾನು ದಿನ ಒಂದರಿಂದ ನಾನು ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೀನಿ. ನಮಗೆ ಇವತ್ತು NDA ಕೂಟದ ಅಭ್ಯರ್ಥಿ ಅಂತ ಆದಮೇಲೆ ನಮ್ಮ ನಾಯಕರು ಮಾನ್ಯ ಕೇಂದ್ರ ಸಚಿವರು ಕುಮಾರಣ್ಣವರು ನಿರ್ದೇಶನ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಪಕ್ಷ ಏನು NDA ಅಭ್ಯರ್ಥಿಯನ್ನು ಸಂಪೂರ್ಣವಾಗಿ ಗೆಲ್ಲಿಸೋವರೆಗೆ ನೀವು ಯಾರೂ ವಿರಮಿಸಬಾರ್ದು ಅಂತ ನಮಗೆ ಆದೇಶ ಇದೆ. ಹಾಗಾಗಿ ದಿನನಿತ್ಯ ನಾನು ಫೀಲ್ಡ್ ಮೇಲೂ ಹೋಗ್ತೀನಿ, ಪೇಪರ್ ವರ್ಕು ಮಾಡ್ತೀನಿ, ಆರ್ಗನೈಸ್ ಮಾಡ್ತೀನಿ. ಸಿ ಐ ಆಮ್ ಎ ವರ್ಕಾಲಿಕ್ ಮ್ಯಾನ್. ಓಕೆ, ದಿಸ್ ಇಸ್ ಯುವರ್ ಪೇಪರ್ ವರ್ಕ್ ಟೈಮ್. ಎಸ್. ನಾನು ಆ ಟೈಮಲ್ಲಿ ಬಂದು ಡಿಸ್ಟರ್ಬ್ ಮಾಡಿ ನೋ ನಥಿಂಗ್. ಸಿ, ಬೆಳಗಿಂದ ನಾನು ಪ್ರಚಾರದಲ್ಲಿದ್ದೆ ಹಳ್ಳಿಗಳ ಮೇಲೆ. ನಾನು ಮಾಜಿ ಶಾಸಕರು ಶಾಸಕರಾಗಿರ್ತಕ್ಕಂಥ ಹರಿಹರದ BP ಹರೀಶ್ರವರು ಇಬ್ಬರು ಜಂಟಿಯಾಗಿ ಸುಮಾರು 7-8 ಹಳ್ಳಿಗಳನ್ನು ಭೇಟಿ ಕೊಟ್ಟಿದ್ದೇವೆ. ಸಂಪೂರ್ಣವಾಗಿ ಡೋರ್ ಟು ಡೋರ್ ವರ್ಕ್ ಮಾಡಿದ್ದೇವೆ. ಅಲ್ಲಿ ಎಲ್ಲರನ್ನೂ ಸಂಪರ್ಕ ಮಾಡಿ ಮತಗಳನ್ನು ಪರಿವರ್ತನೆ ಮಾಡಿದ್ದೇವೆ. ಹಾಗಾಗಿ ನಮಗೆ ಈ ಎಲೆಕ್ಷನ್ ಒಂದು ಸವಾಲು. ಇದು ದಕ್ಷಿಣ ಯಾವತ್ತೂ ಕೂಡ ಹಿರಿಯರಾಗಿರ್ತಕ್ಕಂಥ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸಿದಂಥ ಕ್ಷೇತ್ರ. ಅವ್ರು ಇರುವವರೆಗೆ ಎಲ್ಲೋ ಒಂದು ಕಡೆ ಹಿರಿಯರು 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 ಅಂತ ಹೇಳಿ
ಜನರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಥವಾ ರಿಲಿಜನ್ ಕಮ್ಯುನಿಟಿ ಸೊ ವೋಟ್ ಮಾಡಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿ ನನ್ನ ಕಸಿನ್ ಬ್ರದರೇ ನಿಂತಿದ್ರು, ಅಜಯ್ ಕುಮಾರ್ ಅಂತೇಳಿ. ಈ ಬ್ಯಾಗ್ಡ್ ಅರೌಂಡ್ 57,000 ವೋಟ್ಸ್. ಸ್ಟಿಲ್ ನಮಗೇನು ಇವತ್ತಿನ ಅಭ್ಯರ್ಥಿ ಬಗ್ಗೆ ಎಲ್ರಿಗೂ ಕಾನ್ಫಿಡೆನ್ಸ್ ಇದೆ, ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ. ಹರಕೆ ಕುರಿ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಮಾತು ಕೇಳ್ಪಟ್ಟೆ, ನಿಜಾನಾ? ಖಂಡಿತ ಇಲ್ಲ. ಸಿ, ದ ಬೆಸ್ಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಈಸ್ ಶ್ರೀನಿವಾಸ್ ದಾಸ್ ಕರಿಯಪ್ಪ, ಅಕಾರ್ಡಿಂಗ್ ಟು ಮೀ ಆ್ಯಂಡ್ ಮೈ ಅರ್ಥಮೆಟಿಕ್, ನನ್ನ ಲೆಕ್ಕಾಚಾರದ ಪ್ರಕಾರ. ನಾವಿವತ್ತು ಏನು ಕಾಂಗ್ರೆಸ್ಸು ಅಹಿಂದ 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 ಅಂತ ಅವರೇನು ಪ್ರೊಪಗೇಟ್ ಮಾಡ್ತಾ ಇದ್ದಾರೆ, ಆ ಬುಟ್ಟಿಗೆ ನಾವು ಕೈ ಹಾಕಿದ್ದೀವಿ ಇವತ್ತು NDAದವರು. ಶ್ರೀನಿವಾಸ್ ದಾಸ್ ಕರಿಯಪ್ಪ ST ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಮಗೆ ಆ ಅಹಿಂದ ಏನು ಆ ಬ್ಯಾಗ್ ಏನಿದೆ ಅದನ್ನು ನಾವು ಡ್ಯಾಮೇಜ್ ಮಾಡಿದ್ದೀವಿ ಅಂತ ನನಗನ್ನಿಸ್ತಾ ಇದೆ. ಆ ಬುಟ್ಟಿಯಿಂದ ಹೊರಗೆ ತಂದಿದ್ದೀವಿ ಒಂದು ಕಮ್ಯುನಿಟಿನ. ಹಾಗಾಗಿ ಒಂದು ಕಮ್ಯುನಿಟಿಯ ಓಟು ನಮಗೆ ಸಂಪೂರ್ಣವಾಗಿ ಬೀಳ್ತವೆ, ಅದು ಆ್ಯಡ್ ಆಗ್ತಾ ಇದೆ. ನಾವು ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರನ್ನ ನಿಲ್ಲಿಸ್ತಾ ಇದ್ದಿದ್ರೆ ಮತ್ತೆ ಅವು ವಾಪಸ್ಸು ಅಲ್ಲೇ ಇರ್ತಾ ಇದ್ದು. ಸೊ ನಾವು ನಮಗೆ ಬೇಸ್ ಓಟು ಶ್ರೀನಿವಾಸ್ ದಾಸ್ ಕರಿಯಪ್ಪ ಕಮ್ಯುನಿಟಿದು ನಮಗೆ ಬೇಸ್ ಓಟ್ ಆಗಿದೆ. ಹಾಗಾಗಿ ಅದರ್ ಓಟ್ ನಾವು ಕವರ್ ಮಾಡ್ತೀವಿ. ಇವತ್ತು ಅಲ್ಪಸಂಖ್ಯಾತರು ಇವತ್ತು ಅವರು ಸುಮಾರು 80,000 ಮತದಾರರು ಇದ್ದರೂ ಕೂಡ ಅವ್ರಿಗೊಂದು ಅವಕಾಶ ಸಿಕ್ಕಿಲ್ಲ. ಏನು ಪ್ರೊಪಗೇಟ್ ಮಾಡ್ತಾ ಇದ್ದಾರೆ, ಅಹಿಂದ ಅಹಿಂದ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಅಂತೇಳಿ. ಸೊ ಅಲ್ಪಸಂಖ್ಯಾತರಿಗೆ ಅವಕಾಶ ಯಾಕೆ ಕೊಡ್ತಾ ಇಲ್ಲ ಕಾಂಗ್ರೆಸ್ಸು? ಅನ್ಯಾಯ ಮಾಡ್ತಾ ಇದೆ. ಕುಟುಂಬ ರಾಜಕಾರಣ ಅನ್ನೋದು ನಿಮ್ಮ ಪಾರ್ಟಿಲಿ ಇಲ್ವಾ ಅಥವಾ ಬಿಜೆಪಿಯಲ್ಲಿ ಇಲ್ವಾ? ಇಲ್ಲಾದ್ರೆ ಮಾತ್ರ ನಿಮ್ ವಿರೋಧನ? ಕುಟುಂಬ ರಾಜಕಾರಣ ಅವ್ರ ಕೆಪಾಸಿಟಿ ಮೇಲೆ. ಎಲ್ಲ ರಾಜ್ಯದಲ್ಲೂ ಎಲ್ಲ ನಾಯಕರ ಮಕ್ಕಳು ಇದ್ದಾರೆ, ಜನರ ಅಪೇಕ್ಷೆ ಪಡಬೇಕು. ಇವತ್ತು ಶಿವಶಂಕರಪ್ಪನವ್ರು ಇದ್ರು, ಅವ್ರ ಮಗ ಇದ್ರು, ಅವ್ರ ಮನೆಯವರಾಗಿದ್ದಾರೆ. ಇನ್ನು ಎಷ್ಟು ತಲೆಮಾರುಗಳು ರಾಜಕಾರಣದಲ್ಲಿ ಬರ್ಬೇಕು ಹೇಳಿ? ಇನ್ನೂ ವಯಸ್ಸಿದೆ. ಶಿವಶಂಕರಪ್ಪನವರು, ನಾನು ಹಿಂದೆ ನಿಮ್ಮ ಇಂಟರ್ವ್ಯೂನಲ್ಲೇ ಕೇಳದಂತೆ, ಶಿವಶಂಕರಪ್ಪನವ್ರು 65ನೇ ವಯಸ್ಸಿಗೆ ಆಗಿದ್ದು ಅಂತ ಕೇಳ್ಪಟ್ಟಿದ್ದೀನಿ. ನನ್ನ ತಂದೆಯವರು ಅವತ್ತು 2ನೇ ಟರ್ಮ್ ಆಗಿದ್ರು 94ನಲ್ಲಿ. ಇನ್ನೂ ಬೆಳಿಬೇಕು, ಸಮಾಜ ಸೇವೆ ಮಾಡಬೇಕು, ಅವಕಾಶಗಳು ಕಾಯಬೇಕು. ಅವಕಾಶಗಳು ಅವೇ ಬರಬೇಕೇ ಹೊರತು ನಾವು ಅವಕಾಶ ಹುಡುಕೊಂಡು ಹೋಗಬಾರ್ದು. ಇವತ್ತಿನ ವಾತಾವರಣ ಆ ರೀತಿ ಇಲ್ಲ. ಖಂಡಿತವಾಗಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಸರಿ, ಆಯಿತು. ಯಾರಾದ್ರೂ ಅಕಾಲಿಕ ನಿಧನರಾದಂತಹ ಸಂದರ್ಭದಲ್ಲಿ, ಅದು ಸ್ಪೆಷಲಿ ಲೀಡರ್ಸ್ಗಳು, ಅವರ ಕುಟುಂಬಸ್ಥರನ್ನ ಕೊಡುವಂತಹ ವಾಡಿಕೆ ಸಂಪ್ರದಾಯ ಎಲ್ಲ ಪಾರ್ಟಿಯಲ್ಲೂ ಇರುವಂಥದ್ದು. ಅದೇ ರೀತಿ ಕಾಂಗ್ರೆಸ್ಸಲ್ಲೂ ಆಗಿದೆ. ಏನು ತಪ್ಪು? ತಪ್ಪಲ್ಲ, ಕೊಟ್ಟಿರೋದು ತಪ್ಪಲ್ಲ. ಅವ್ರ ಮನೆಯಲ್ಲೇ ಇನ್ನೂ ಬೇರೆಯವ್ರು ಇದ್ರಲ್ಲ. ಮಿಸ್ಟರ್ ಗಣೇಶ್ ಅವ್ರು ಇದ್ರು, ಅವ್ರ ಮಗ ಮಿಸ್ಟರ್ ಬಕ್ಕೇಶ್ ಇದ್ರು, ಅಂದ್ರೆ ಶಿವಶಂಕರಪ್ಪನವ್ರ ಮಗ. ನೀವು ಹೇಳಿದ್ರಿ ಸತ್ತವರ ಕುಟುಂಬಕ್ಕೆ ಅಂತ ಹೇಳಿದಾಗ, ಹಾಗಾಗಿ ಇದನ್ನು ಒಪ್ತೀನಿ ನಾನು. ಅವ್ರಿಗೆ ಕೊಟ್ಟಿದ್ರೆ ನಾವು ಕೂಡ ಎಲ್ಲೋ ಒಂದ್ ಕಡೆ ಹೌದಪ್ಪ ನ್ಯಾಯ ಒದಗಿಸಿದ್ದಾರೆ ಅಂತ ನಾವು ಹೇಳ್ತಿದ್ವಿ. ಎಷ್ಟನೇ ತಲೆಮಾರು ಶಿವಶಂಕರಪ್ಪನವ್ರು? 4ನೇ ತಲೆಮಾರು. ಜನ ನಿರೀಕ್ಷೆ ಮಾಡ್ತಾರೆ ಯಾವ್ದು ಒಳ್ಳೇದು ಯಾವ್ದು ಸರಿ. ನೆಪೋಲಿಯನ್ ಎಕ್ಸಾಂಪಲ್ ಕೊಡ್ತಿದ್ರಿ. ಯೌವನ, ಹಣ, ಅಧಿಕಾರ 3 ಒಂದು ಕಡೆ ಸೇರಿದರೆ ಮನುಷ್ಯ ಹುಚ್ಚಾಗ್ತಾನೆ ಅಂತ ನೆಪೋಲಿಯನ್ ಬೋನಪಾರ್ಟೆ ಹೇಳಿದ. ಹಾಗಾಗಿ ಈಗಾಗಲೇ ಸಿಕ್ಕಾಗಿದೆ ಅವ್ರಿಗೆ. ವ್ಯವಸ್ಥೆ ಇಲ್ಲಿ ಜಿಲ್ಲೆನಲ್ಲಿ ಆಡಳಿತ ಕುಸಿದೋಗಿದೆ. ಜನರ ಕಷ್ಟ ಕೇಳೋರಿಲ್ಲ. ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ಗೆಲ್ತೀವಿ, ಅಷ್ಟು ಮಂತ್ರ ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಏನು ಯೋಚನೆ ಇಲ್ಲ. ಕೇವಲ ಭಾಷಣಕ್ಕಷ್ಟೇ ಸೀಮಿತ ಆಗಿದೆ ಅಭಿವೃದ್ಧಿ. ಹಾಗಾಗಿ ನಾವು ಈ ಬಾರಿ ಒಂದು ಬದಲಾವಣೆ ಅಂತೂ ಆಗತ್ತೆ ಈ ಜಿಲ್ಲೆನಲ್ಲಿ. ಸರ್, ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಸತತವಾಗಿ ಗೆಲ್ಕೊಂಡು ಬರ್ತಾ ಇದ್ರು. ಒಂದು ಲೆಗೆಸಿ ಇತ್ತು. ಸೊ ಅದನ್ನ ಕಂಟಿನ್ಯೂ ಮಾಡ್ತಾರೆ ಸಮರ್ಥ ಅಂತ ಹೇಳ್ತಿದ್ದಾರೆ. ಹೆತ್ತವ್ರಿಗೆ ಮುದ್ದು ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ಅದು ಅನಿಸಿರ್ಬೋದು. ಆದರೆ ಶ್ರೀಸಾಮಾನ್ಯನಿಗೆ ಆ ರೀತಿ ಇಲ್ಲ ವಾತಾವರಣ. ಇವತ್ತು ಶ್ರೀಸಾಮಾನ್ಯ ವರ್ಸಸ್ ಸಿರಿವಂತರಿಗೆ ಫೈಟ್ ಬಿದ್ದಿದೆ. ಸಂಪತ್ತಿಗೆ ಸವಾಲ್ ಥರ ಬಿದ್ದಿದೆ. ಅಧಿಕಾರದ ವಿರುದ್ಧ ಅಲೆ ಎದ್ದಿದೆ. ದೌರ್ಜನ್ಯದ ವಿರುದ್ಧ ದಮನ ಮಾಡಲಿಕ್ಕೆ ಇವತ್ತು ಜನರು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ
ಈ ದೇಶದ ಏನು ಚಾಯ್ವಾಲ ದೇಶದ ಪ್ರಧಾನಿ ಆದರು, ಮಣ್ಣಿನ ಮಗ ದೇಶದ ಪ್ರಧಾನಿ ಆದರು. ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪನ ತಂದೆ ಹಮಾಲಿಯಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರಿಗೆ ಏಳು ಬೀಳು ಕಷ್ಟ ನಷ್ಟ ಎಲ್ಲ ಗೊತ್ತಿದೆ. ಆ ಮನೆತನದಲ್ಲಿ ಹುಟ್ಟಿದಂಥ ಶ್ರೀನಿವಾಸ ದಾಸ್ ಕರಿಯಪ್ಪ ಎಲ್ಲದನ್ನೂ ತಿಳ್ಕೊಂಡಿದ್ದಾನೆ. ಹಾಗಾಗಿ ಬಡವರು ಒಟ್ಟಿಗೆ ಬೆಳೆದಿರ್ತಕ್ಕಂಥವ್ನು, ಸಮಸ್ಯೆಗಳ ಬಗ್ಗೆ ಅರಿವಿರ್ತಕ್ಕಂಥವ್ನು, ಅವನಿಗೊಂದು ಅವಕಾಶ ಸಿಗ್ಬೋದು ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ದೇವೆ. ಜನರು ಕೂಡ ಬಹಳ ಉತ್ತಮವಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಸರ್ ಟೆಲ್ ಮಿ ಲೈಕ್ ಫ್ರಾಂಕ್ಲಿ ಟ್ರೆಂಡ್ ಹೆಂಗಿದೆ ನಿಮಗೆ ಏನು ಅನ್ಸುತ್ತೆ? ಟ್ರೆಂಡು ಕಾಂಗ್ರೆಸ್ ಅಂದ್ಕೊಂಡಷ್ಟು ಸುಲಭ ಇಲ್ಲ. ಯಾಕಂದರೆ ಸಾಂಪ್ರದಾಯಿಕ ಮತ ಕಾಂಗ್ರೆಸ್ಗೆ ಮುಸಲ್ಮಾನ್ ಮತಗಳು ಅವೆಲ್ಲ ವಿಭಜನೆ ಆಗ್ತಾ ಇದೆ. ಅವರಲ್ಲೂ ಕೂಡ ಕಿಚ್ಚು ಬಂದಿದೆ. ಆ ಕಿಚ್ಚಿದೆ ಅಂತ ಅಂದು ಅವರು ಬಿಜೆಪಿಗೆ ವೋಟ್ ಹಾಕ್ತಾರಾ? ನಮಗೆ ಬಿಜೆಪಿಗೆ ವೋಟ್ ಒಂದು 10% ಹಾಕ್ಬೋದು ಅಂತ ನಿರೀಕ್ಷೆ ಇದೆ. ನಮಗೆ ಆಗುತ್ತಾ? ಆಗ್ಬೋದು ಅಂತ. ಜನರಲ್ ಅವೇರ್ನೆಸ್ ಬಂದಿದೆ. ಯಾವುದೇ ಪಾರ್ಟಿ ಅಧಿಕಾರದಲ್ಲಿರಲಿ, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಮುಸಲ್ಮಾನರಿಗೆ ಸವಲತ್ತನ್ನು ಕೊಟ್ಟಿದೆ ಬಿಜೆಪಿ. JDS ಅಧಿಕಾರದಲ್ಲಿದ್ದಾಗ JDS ಸವಲತ್ತು ಕೊಟ್ಟಿದೆ. ಹಾಗೆಯೇ ಎಲ್ಲರೂ ಕೊಟ್ಟಿರ್ತಾರೆ. ಅಧಿಕಾರದಲ್ಲಿದ್ದವ್ರಿಗೆ ಎಲ್ಲರ ಸಮುದಾಯದ ರಕ್ಷಣೆ ಮಾಡಬೇಕು ಅನ್ನುವ ಭಾವನೆ ಅವರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಜನರಲ್ಲಿ ಒಂಥರ ಮುಸಲ್ಮಾನರಿಗೆ BJPನ ಭೂತವಾಗಿ ಇಟ್ಕೊಂಡಿದೆ ಕಾಂಗ್ರೆಸ್. ಭೂತನ ಥರ ತೋರಿಸೋದು. ನೀವು ಅಲ್ಲಿ ನೀವು JDS ಕೊಟ್ಬಿಟ್ರೆ BJPಗೆ ಹಾಕ್ದಂಗೆ ಬಿಜೆಪಿ ಬಿ ಟೀಮ್ ಅಂತ ಹೇಳೋದು. ಅವರೆಲ್ಲ ಬೇರೆ ಬೇರೆಯವ್ರನ್ನೆಲ್ಲ ಬಳಸ್ಕೊಂಡು, ಧಾರ್ಮಿಕ ಗುರುಗಳನ್ನೆಲ್ಲ ಕಾಂಗ್ರೆಸ್ ಬಳಸ್ಕೊಂಡು ಕೆಲವು ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸಿದೆ. ಅವ್ರಿಗೆ ನಾನೀಗೇನು ಹೇಳಲ್ಲ, ಹೆಚ್ಚು ಹೇಳಿದರೆ ನಾವೇನೋ ಒಂದು ರೀತಿ ನಮ್ಮನ್ನು ನಾವು ಕೊಚ್ಕೊಂಡಂಗೆ ಆಗುತ್ತೆ. ಸೊ ವಾಸ್ತವಾಂಶ ಈ ಬಾರಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಬದಲಾವಣೆ ಗಾಳಿ ಬೀಸುತ್ತೆ, ಖಂಡಿತ ಬೀಸ್ತಾ ಇದೆ. ಓಕೆ. ಸೊ ಇಲ್ಲಿ ಮುಸ್ಲಿಂ ಡಾಮಿನೇಟಿಂಗ್ ಅಥವಾ ಮುಸ್ಲಿಮರು ಅತಿ ಹೆಚ್ಚು, ಅಲ್ಪಸಂಖ್ಯಾತರು ಅತಿ ಹೆಚ್ಚು ಇರುವಂತಹ ಕ್ಷೇತ್ರ ಅಂತ ಕನ್ಸಿಡರ್ ಮಾಡ್ತೀವಿ. ಖಂಡಿತ ಅದು ಒಂದು ಚುನಾವಣಾ ವಿಷಯ ಅಷ್ಟೇ. ಅದೇ ಚುನಾವಣಾ ವಿಷಯ ಯಾಕೆ ಆಗ್ತಾ ಇದೆ ದಾವಣಗೆರೆಯಲ್ಲಿ? ಅವರು ಇದುವರೆಗೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಗೆ ಸಮುದಾಯ ಸ್ಯಾಕ್ರಿಫೈಸ್ ಮಾಡ್ತಾ ಬಂದಿದೆ. ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ರಿವಾರ್ಡ್ ಒಂದು ಬೇಕಲ್ಲ. ಆ ಕಮ್ಯುನಿಟಿಗೆ ಒಂದು ರಿವಾರ್ಡ್ ಕೊಡಬೇಕಲ್ಲ. ಎಲ್ಲ ನಮ್ಮನೆಗೆ ಅಧಿಕಾರ ಬೇಕು ಅಂದರೆ ಅದು ಯಾವ ನ್ಯಾಯ? ಸಾಮಾಜಿಕ ನ್ಯಾಯ ಎಲ್ಲಿದೆ? ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರೆ ಆರ್ಸ್ ಬರ್ತಾ ಇರಲಿಲ್ಲ, ಆ ಕಾನ್ಸ್ಟಿಟ್ಯೂನ್ಸಿ ಸೋಲ್ತಿದ್ರು ಅನ್ನೋ ಲೆಕ್ಕಾಚಾರ ಮಾತು ಕೇಳಿ ಬರ್ತಾ ಇದೆಯಲ್ಲ. ಕೂತ್ಕೊಂಡು ಪೇಪರ್ನಲ್ಲಿ ಲೆಕ್ಕಾಚಾರ ಹಾಕೋದಲ್ಲ. ಲೀಡರ್ಶಿಪ್ ಯಾವಾಗಲೂ ಡೆವಲಪ್ ಆಗೋದು ಇನ್ನೊಬ್ಬರನ್ನ ಬೆಳೆಸಿದಾಗ ನಾವು ಡೆವಲಪ್ ಆಗುತ್ತೆ. ಅವ್ರ ಮನೆಯವ್ರು ನಿಂತಾಗ, ಈಗ ಅಭ್ಯರ್ಥಿಯ ಮನೆಯವ್ರು ನಿಂತಾಗ ಯಾವ ರೀತಿ ಚುನಾವಣೆ ಮಾಡ್ತಾರೋ, ಬೇರೆಯವ್ರು ನಿಂತಾಗೂ ಆ ರೀತಿ ಚುನಾವಣೆ ಮಾಡಿ ಗೆಲ್ಲಿಸ್ಬೇಕು. ಗೆಲ್ಲಿಸಿದಾಗ ಮಾತ್ರ ನಮ್ಮ ಶಕ್ತಿ ಗೊತ್ತಾಗೋದು. ನಾಯಕನ ಶಕ್ತಿ ಗೊತ್ತಾಗೋದು ಇನ್ನೊಬ್ರನ್ನ ಗೆಲ್ಲಿಸಿದಾಗ. ಆ ರೀತಿ ನಮ್ಮ ಕುಮಾರಣ್ಣ ಮಾಡ್ತಾರೆ. ಗುಲ್ಬರ್ಗಕ್ಕೆ ಹೋದ್ರು, ಅಲ್ಲಿ ರೇವೂರ್ ಅವ್ರ ಮನೆಯವರು, ರೇವೂರ್ ತೀರ್ಕೊಂಡಾಗ ಅವ್ರ ಮನೆಯವ್ರನ್ನ ಗೆಲ್ಲಿಸ್ಕೊಂಬಂದ್ರೆ ಅಲ್ಲಿ ಏನೂ ಇರಲಿಲ್ಲ. ಹಾಗೆ ಕುಮಾರಣ್ಣ ಈಸ್ ಎ ಲೀಡರ್ ಆ್ಯಂಡ್ ಫೈಟರ್. ನಮ್ಮ ಅಗ್ರಗಣ್ಯ ನಾಯಕರು ದೇವೇಗೌಡರು ಇದ್ದಾರೆ, ಏಳು ಬೀಳು ಎಲ್ಲ ಕಂಡರೂ ಕೂಡ ಅವ್ರು ಇವತ್ತಿಗೂ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಲ್ಲ ನಮ್ಮ ನಾಯಕರು. ಆ ರೀತಿ ಇರಬೇಕು. ನಮ್ಮವರಿದ್ದಾಗ ಮಾತ್ರ ನಾವು, ನಮ್ಮ ಕುಟುಂಬದಿಂದ ನಿಂತರೆ ಮಾತ್ರ ನಾವು ಚುನಾವಣೆ ಮಾಡ್ತೀವಿ. ಬೇರೆಯವ್ರು ನಿಂತರೆ ಹರಕೆ ಕುರಿ ಮಾಡ್ತೀವಿ ಅಂದರೆ ಅದು ಯಾವ ನ್ಯಾಯ? ಅಂದರೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರೆ ಹರಕೆ ಕುರಿ ಆಗ್ತಿದ್ರು ಅಂತಲ್ಲ, ಅವ್ರು ಮಾಡಬೇಕಾಗಿತ್ತು. ಆ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೊಟ್ಟಿದ್ರೆ ಅವ್ರು ಸೋಲ್ತಾರೆ, ಅವ್ರಿಗೆ ಕೊಟ್ಟು ಗೆಲ್ಲಿಸ್ಬೇಕು. ಆ ಕೆಲಸ ಮಾಡಬೇಕಲ್ಲ ಕಾಂಗ್ರೆಸ್ ನಾಯಕರು ಜಿಲ್ಲೆಯಲ್ಲಿ. ಅದನ್ನ ಮಾಡೋಕ್ಕೆ ತಯಾರಿಲ್ಲ. ಎಲ್ಲ ಅಧಿಕಾರ ಕೇಂದ್ರೀಕೃತ ಆಗಬೇಕು, ಒಂದು ಮನೆ ಸೊತ್ತಾಗಬೇಕು. ಅದನ್ನು ಇವತ್ತು ಜನರು ಹುಸಿ ಮಾಡ್ತಾರೆ. ಓಕೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಸರ್, ಒಂದಿಷ್ಟು ನಾಯಕರು ಈ ಕ್ಯಾಂಪೇನಿಂದ ಅಥವಾ ಈ ಕ್ಷೇತ್ರದಿಂದ ದೂರ ಉಳಿದ್ಬಿಟ್ಟಿದ್ದಾರೆ. ಅದು ನಿಮ್ಮದೇ ಕ್ಷೇತ್ರದ ನಾಯಕರಿಂದ ಹಿಡಿದು, ಲೋಕಲ್ ಲೀಡರ್ಸಿಂದ ಹಿಡಿದು, MLC ಇಂದ ಹಿಡಿದು ಒಬ್ಬ ಮಿನಿಸ್ಟರ್ವರೆಗೂ ಕೂಡ. ಏನನ್ಸುತ್ತೆ ಇದ್ರ ಬಗ್ಗೆ? ಅವ್ರ ಪಾರ್ಟಿ ಲೀಡರ್ಸ್ ಯಾಕೆ ದೂರ ಉಳಿದಿದ್ದಾರೆ ಅಂತ ನಾನು ಹೇಳೋದು ಸಮಂಜಸ ಅಲ್ಲ. ನಾವೆಲ್ಲ ಸೇರಿ NDA ಲೀಡರ್ಸ್ ಎಲ್ಲ ಪಾಲ್ಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ನನ್ನ ಇನ್ನೊಂದು ಪ್ರಶ್ನೆ ಇದೆ.
ಅಂದರೆ ಕಂಪ್ಯಾರಿಸನ್, ನೀವೊಬ್ಬರು ಹಿರಿಕರು ಮತ್ತು ನೀವೊಬ್ಬ ಅಡ್ವೊಕೇಟ್ ಆಗಿರೋದ್ರಿಂದ ನಾನು ಈ ಕಂಪ್ಯಾರಿಸನ್ ಬಗ್ಗೆ ಕೇಳ್ತಾ ಇದ್ದೀನಿ. BJP ಪಕ್ಷದಲ್ಲಿ ಯಾರೆಲ್ಲ ಟಿಕೆಟ್ ಆಸ್ಪಿರೆಂಟ್ಸ್ ಆಗಿದ್ರು, ಟಿಕೆಟ್ ಕೇಳ್ತಾ ಇದ್ರು, ಅವರೆಲ್ಲರೂ ಒಟ್ಟಿಗೆ ಕ್ಯಾಂಪೇನ್ ಮಾಡ್ತಿದ್ದಾರೆ. ನಾನು ಮೊನ್ನೆ ಹೇಳಿದೆ, ಒಂದು ಲೈವ್ ಕೊಡ್ತಾ ಇದ್ದ ಟೈಮಲ್ಲಿ BJPಲಿ ಸ್ಟಾರ್ ಪ್ರಚಾರಕರು ಅಂತ ನನ್ಗೆ ಬೇರೆ ಯಾರು ಅನ್ನಿಸ್ತಾ ಇಲ್ಲ. ಅನ್ನಿಸ್ತಾ ಇರೋದು ಅಜಯ್ ಅವರು, ಯಶವಂತ್ ಅವರು, ಮತ್ತೆ ರಾಜನಹಳ್ಳಿ ಅವರು, ಮತ್ತೆ ಬೇರೆ ಬೇರೆ ಯಾರೆಲ್ಲ ಆಸ್ಪಿರೆಂಟ್ಸ್ ಆಗಿದ್ರು ಅವರು. ಸಮುದಾಯದ ಒಬ್ಬ ಮಾಸ್ ಲೀಡರ್ ಅಂತ ಅನ್ನಿಸ್ಕೊಳ್ಳೋರು ಬರದೇ ಇದ್ರು ಪರವಾಗಿಲ್ಲ ಅನ್ನೋ ಮಾತು. ನಾನು ಅನ್ನುವ ಹಮ್ಮು ಅಧಿಕಾರ ಬಂದಾಗ ಜಾಸ್ತಿ ಬರುತ್ತೆ. ನನ್ನ ಮುಂದೆ ಯಾರೂ ಇಲ್ಲ, ಹಣ ಕೊಟ್ಟರೆ ಜನ ಓಟ್ ಕೊಡ್ತಾರೆ ಅನ್ನೋ ಭಾವನೆ ಇಲ್ಲಿ ಸ್ವಲ್ಪ ಬೆಳೆದಿದೆ. ಅದು ಆ ರೀತಿ ಆಗಲ್ಲ. BJPನಲ್ಲಿ ಸಾಮೂಹಿಕ ನಾಯಕತ್ವ ಮತ್ತು ಸಂಘಟನೆಯಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಹೇಳಲಿಕ್ಕೆ ಮಾತ್ರ ಸಾಮೂಹಿಕ ನಾಯಕತ್ವ ಅಂತ ತೋರ್ಗಾಣಿಕೆಗೆ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಎಲ್ಲರಿಗೂ ಅಸಮಾಧಾನ ಇದೆ, ಶ್ರೀಸಾಮಾನ್ಯನಲ್ಲೂ ಅಸಮಾಧಾನ ಇದೆ, ಅವ್ರ ಪಾರ್ಟಿನಲ್ಲೂ ಅಸಮಾಧಾನ ಇದೆ. ಹಾಗಾಗಿ ಸುಮ್ಮನೆ ಈಗ ಅಧಿಕಾರ ಇದೆ, ಕೆಂಗಣ್ಣಿಗೆ ಗುರಿ ಆಗ್ತೀವಿ ನಾವು, ಇನ್ನೂ 2 ವರ್ಷ ಈಜಬೇಕಲ್ಲ ಅವ್ರ ಜೊತೆಯಲ್ಲಿ ಅನ್ನೋ ಭಾವನೆ ಇದೆ. ಹಾಗಾಗಿ ಅವ್ರ ಪಾರ್ಟಿನಲ್ಲೇ ಅಸಮಾಧಾನ ಇದೆ, ಎಷ್ಟು ಅಧಿಕಾರ ಕೊಡಬೇಕು ಒಬ್ಬರು ಮನೆಗೆ ಅಂತೇಳಿ. ಹಾಗಾಗಿ ಖಂಡಿತ ಇವತ್ತು ಒಬ್ಬ ದುಡಿಮೆ ಮಾಡ್ತಕ್ಕಂಥ, ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವನು ಅವಶ್ಯಕತೆ ಇದೆ. ಖಂಡಿತವಾಗಿ BJP NDA ಅಭ್ಯರ್ಥಿಗೆ ಮತ ಕೊಡಬೇಕು ಅಂತ ಜನ ಮಾತಾಡ್ತಾ ಇದ್ದಾರೆ. ಓಕೆ, ನಿಮ್ಮ ದಾವಣಗೆರೆಯದ್ದೇ ಅಥವಾ ಉದಾಹರಣೆ ತಗೊಳ್ಳೋದಾದರೆ, ಇಲ್ಲಿ ವಿಧಾನಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ ಓಟ್ ಹಾಕ್ತಾರೆ, ಲೋಕಸಭಾ ಎಲೆಕ್ಷನ್ಗೆ BJP ಓಟ್ ಹಾಕಿರುವಂಥ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಜನ ಕೂಡ ಅದನ್ನು ಮಾತಾಡ್ತಾರೆ. ಇಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಗೆಲ್ತೀರಾ ನೀವು? ಚುನಾವಣೆಯಿಂದ ಚುನಾವಣೆಗೆ ಮತದಾರನ ಮನಸ್ಸು ಬದಲಿ ಆಗ್ತಾ ಹೋಗುತ್ತೆ. ಗ್ರಾಮ ಪಂಚಾಯತಿಗಿದ್ದು ಜಿಲ್ಲಾ ಪಂಚಾಯತಿಗಿರಲ್ಲ, ಅದು ಆ ಮನಸ್ಸು MLAಗಿರಲ್ಲ, MLA ಮನಸ್ಸು MP ಮತದಾನ ಮಾಡಬೇಕಾದಿಲ್ಲ. MP ಚುನಾವಣೆ ಏನಾಗತ್ತೆ ಅಂತ ಹೇಳಿದ್ರೆ ದೇಶದ ಬಗ್ಗೆ ಚಿಂತನೆ ಮಾಡ್ತಾರೆ ಜನ. ಇದು MLA ಎಲೆಕ್ಷನ್ ಏನಾಗುತ್ತೆ, ಸ್ವಲ್ಪ ಪಕ್ಷ ಮತ್ತು ವ್ಯಕ್ತಿಗತ ಚುನಾವಣೆ ಆಗತ್ತೆ. ಹಾಗಾಗಿ ಶಿವಶಂಕರಪ್ಪನವರು ಹಿರಿಕರು, ಎಲ್ಲರನ್ನು ಕಟ್ಟಿಕೊಂಡು ಬೆಳೆದಂಥವರು, ಎಲ್ಲ ಸಮುದಾಯವನ್ನು ಅಪ್ಪಿಕೊಂಡು ಪ್ರೀತಿಪಟ್ಟು ಏಳು ಬೀಳುಗಳನ್ನು ನೋಡಿ ಸಾಮಾಜಿಕ ಜವಾಬ್ದಾರಿಯಿಂದ ಕೆಲಸ ಮಾಡಿದಂಥವ್ರು, ಅವ್ರನ್ನ ಸ್ವಲ್ಪ ಪ್ರೀತಿ ಗಳಿಸಿದ್ರು. ಹಾಗಾಗಿ ಅವ್ರ ಬಗ್ಗೆ ಸ್ವಲ್ಪ ಜನರು ಮನಸ್ಸು ಸೋಲ್ತಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ, ಕಾಲ ಬದಲಾಗಿದೆ. ಓಕೆ, ಸೊ ಈ ಇಬ್ಬರ ಜಗಳ ಮೂವನಿಗೆ ಲಾಭ ಅನ್ನೋ ಥರ BJPಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತೀರಿ ನಿಮ್ಮ ಮಾತಿನ ಅರ್ಥ? ಜಗಳ ಅಂತಲ್ಲ, ಅವರವರ ಹೋರಾಟ. ಇವತ್ತು ಹೋರಾಡಿ ಗೆದ್ದರೆ ಮಾತ್ರ ಅದಕ್ಕೆ ಗೌರವ ಜಾಸ್ತಿ. ನಾವು ಹೋರಾಟದಲ್ಲಿದ್ದೀವಿ, ಖಂಡಿತ ಗೆಲ್ತೀವಿ. ಹೋರಾಟದಲ್ಲಿ ಸಾಮೂಹಿಕ, ನಾ ಹೇಳಿದ್ನಲ್ಲ, ಇವತ್ತು ಸೋತವ್ರಿಗೆ ಗೆಲ್ಲಬೇಕು ಅನ್ನೋದು ಹಠ ಜಾಸ್ತಿ ಇರುತ್ತೆ. ಗೆದ್ದವ್ರಿಗೆ ನಾವು ಗೆಲ್ತೀವಿ ಬಿಡು ಅನ್ನೋ ಸಹಜ ಗುಣ ಇರುತ್ತೆ. ಓಕೆ, ಸೊ ನೀವು ಇಷ್ಟೆಲ್ಲ ಮಾತಾಡ್ತಾ ಇರುವಾಗ ಅಭ್ಯರ್ಥಿ ಕಡೆಯಿಂದಲೂ ಕೂಡ ನಿಮಗೆ ನಿಮ್ಮ ಫೇವರ್ ಇರುವಂಥ ಜನ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಅಲ್ಲಿ ಕಾಣಿಸ್ತಾ ಇಲ್ವಲ್ಲ, ಯಾಕೆ ಕಾನ್ಫಿಡೆಂಟ್ ಆಗಿಲ್ವಾ ನಿಮ್ಮ ಅಭ್ಯರ್ಥಿ? ಹಾಗಾದರೆ ಖಂಡಿತ ಇದ್ದಾರೆ ಪಾಪ. ಈಸ್ ಅ ಫಸ್ಟ್ ಟೈಮರ್. ಅವರು ರಾಜಕಾರಣದಲ್ಲಿ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ. ನಾವೆಲ್ಲ 5 ಚುನಾವಣೆ ಮಾಡಿದ್ದೀವಿ, 7 ಬೀಳು ಕಂಡಿದ್ದೀನಿ, ಸಂಘಟನೆ ಮಾಡಿದ್ದೀನಿ. ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಆರ್ಗನೈಸೇಷನ್. ಬಟ್ ಯಾವುದೇ ಚುನಾವಣೆ ಮಾಡಿಲ್ಲ. ಎಷ್ಟೋ ಜನ ಚುನಾವಣೆ ಮಾಡ್ದೇ ದೊಡ್ಡ ಸ್ಥಾನಕ್ಕೆ ಬಂದಿರತಕ್ಕಂಥವ್ರು ಇದ್ದಾರೆ. ಮತ್ತು ಅವನ್ನ ಪಾರ್ಟಿ ಗುರುತಿಸಿದೆ, ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಅವ್ರಿಗೆ ಸ್ಥಾನ ಸಿಕ್ಕಿದೆ. ಇವತ್ತು ಸ್ಪರ್ಧೆ ಮಾಡಬೇಕು ಅಂತ ಅವಕಾಶ ಸಿಕ್ಕಿದೆ. ಏನು ಒಂದು ಪತಿ ಪತ್ನಿ ಸುತ ಆಲಯ, ಅದು ಹಣೆ ಬರದಲ್ಲಿ ಬರೆದಿರಬೇಕು. ಹಾಗೆ ಇವತ್ತು ಅಧಿಕಾರನೂ ಕೂಡ ನಮ್ಮ ಹಣೆ ಬರದಲ್ಲಿ ಬರೆದಿರಬೇಕು. ಎಷ್ಟೋ ಜನ ಸಾಯೋವರೆಗೂ ಸಾಮ್ ತೆಗೆದ್ರು ಪೈಲ್ವಾನ್ ಆಗೋಕ್ಕಾಗಿಲ್ಲ ರಾಜಕಾರಣದಲ್ಲಿ. ಒಮ್ಮೊಮ್ಮೆ ಅವಕಾಶ ಬರುತ್ತೆ. ನನಗೂ ನನ್ನ ತಂದೆಯವರ ಬ್ಯಾಕ್ಗ್ರೌಂಡ್ ಇತ್ತು. ನಾನು 33ನೇ ವಯಸ್ಸಿಗೆ MLC ಆದೆ. ಅದು ಹಿನ್ನೆಲೆನೂ ಕೆಲವು ಸಂದರ್ಭದಲ್ಲಿ ವರ್ಕೌಟ್ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಪಾರ್ಟಿಯ
ಹೋರಾಟ ವರ್ಕೌಟ್ ಆಗುತ್ತೆ, ಜನರ ಭಾವನೆ ಬದಲಾದ ಭಾವನೆ ವರ್ಕೌಟ್ ಆಗುತ್ತೆ. ಹಾಗಾಗಿ ಈ ಬಾರಿ ಉತ್ತಮವಾದ ಪ್ರತಿಕ್ರಿಯೆ NDA ಅಭ್ಯರ್ಥಿಗೆ ಸಿಗುತ್ತೆ ಅಂತ. ಓಕೆ, ಸೊ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತಹ ಹಠ KPCC ಅಧ್ಯಕ್ಷನಿಂದ ಹಿಡಿದು ಇಲ್ಲಿರುವಂತಹ ನಾಯಕರು ಒಂದಿಷ್ಟು ಮಂತ್ರಿಗಳಲ್ಲೂ ಕೂಡ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಕ್ಷೇತ್ರಕ್ಕೆ ಸುರ್ಜೇವಾಲಾನು ಕೂಡ ಬಂದು ಹೋಗ್ತಾರೆ, DK ಶಿವಕುಮಾರು ಕೂಡ ಬಂದು ಹೋಗ್ತಾರೆ, ಮತ್ತು ಸಿದ್ದರಾಮಯ್ಯನವರು ಕೂಡ ಬರಕ್ಕಿದ್ದಾರೆ. ಬಟ್ BJP ಪಾರ್ಟಿಲಿ ಅಂತ ಏನು ಅನ್ನಿಸ್ತಾ ಇಲ್ವಲ್ಲ, ಲೈಕ್ ಸ್ಟಾರ್ ಕ್ಯಾಂಪೇನರ್ ಅನ್ನೋ ಥರ ವಿಜೇಂದ್ರ ಅವರು ಇಲ್ಲೇ ಠಿಕಾಣಿ ಹೂಡಿ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂಥದ್ದು, ಅಥವಾ ಕುಮಾರಸ್ವಾಮಿ ಅವರಾಗಿರಬಹುದು. ಇಲ್ಲ, ಎಲ್ಲರೂ ಬಂದು ಫಸ್ಟ್ ರೌಂಡ್ನಲ್ಲಿ ಹೋಗಿದ್ದಾರೆ. ಯಡಿಯೂರಪ್ಪನವ್ರು ಬಂದಿದ್ದಾರೆ, ಮೊನ್ನೆ ವಿಜೇಂದ್ರ ಅವ್ರು ಬಂದಿದ್ದಾರೆ, 4ನೇ ತಾರೀಕು ಸೋಮಣ್ಣ ಅವ್ರು ಬರ್ತಾರೆ, 4ನೇ ತಾರೀಕು ನಮ್ಮ ನಾಯಕರು ಮಾನ್ಯ ಕುಮಾರಣ್ಣವ್ರು ಬರ್ತಾ ಇದ್ದಾರೆ, ಇನ್ನೂ ಅನೇಕರು ಎಲ್ಲರೂ ಬರ್ತಾ ಇದ್ದಾರೆ. ಒಂದೇ ಸರಿ ಎಲ್ಲರೂ ಬಂದು ಒಂದೇ ಬಾರಿ ಇಕ್ಕಟ್ಟಿನಲ್ಲಿ ಸಿಗಾಕೊಳ್ಳದೆ ಎಲ್ಲರೂ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೂ ಬಾಗಲಕೋಟೆಗೆ ಹೋಗ್ತಾರೆ, ಇಲ್ಲೂ ಬರ್ತಾರೆ. ಇನ್ನೂ ಬಿರುಸಿನಿಂದ ಪ್ರಚಾರ ಪ್ರಾರಂಭ ಆಗೋದು 1ನೇ ತಾರೀಕಿಂದ, ನಾಳೆಯಿಂದ. ಸೊ ನಾಳೆಯಿಂದ ಈಗಾಗಲೇ ಯಡಿಯೂರಪ್ಪನವ್ರು ಬಂದಿದ್ದಾರೆ. ಇನ್ನೂ ಬಸವರಾಜ ಬೊಮ್ಮಾಯಿ ಅವರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅವರು ಬಂದಿದ್ದಾರೆ, ಇವತ್ತು ಮೊನ್ನೆ ಬಂದು ಹೋಗಿದ್ದಾರೆ. ಈ ಕೇವಲ ಭಾಷಣದಿಂದ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ, ಮತದಾರರ ಮನಸ್ಸನ್ನ ಗೆಲ್ಲಬೇಕು ನಾವು. ಸೊ ಕಾರ್ಯಕರ್ತರು ಮನೆಗೆ ಹೋಗಿ ಇವತ್ತು ಡೀಪ್ ಇನ್ ಟು ದೇರ್ ಮೈಂಡ್ ನಾವು BJP ಏನು ಕೆಲಸ ಮಾಡಿತ್ತು, ಯಾಕೆ ಇವ್ರಿಗೆ ಓಟ್ ಕೊಡಬೇಕು, ಇವ್ರಿಗೆ ಕೊಟ್ಟರೆ ಏನಾಗತ್ತೆ ಅಂತ ಇವತ್ತು ಮನೆ ತೆರಳಿ ಮತದಾರನ ಮನಸ್ಸು ಗೆಲ್ತಾ ಇದ್ದೀವಿ. ಶಿವಶಂಕರ್ ಸರ್, ನಿಮಗೊಂದು ತುಂಬ ಪೊಲಿಟಿಕಲ್ ಪರ್ಸ್ನಲ್ ಪ್ರಶ್ನೆ ಕೇಳ್ತೀನಿ. ಓಕೆ, ಇಷ್ಟು ವರ್ಷ ಅಂದರೆ ನೀವು ಸದ್ಯಕ್ಕೆ ಜೊತೆಗಿರುವಂತಹ ಪಾರ್ಟಿಯನ್ನು ಸೋಲಿಸ್ಬೇಕು ಅಥವಾ ನಾವು ಗೆಲ್ಲಬೇಕು ಅನ್ನುವಂಥದ್ದು ಇರ್ತಿತ್ತು. ಬಟ್ ಇವಾಗ ಇಷ್ಟೊಂದು ಹೊಂದಾಣಿಕೆ ಹೆಂಗಿದೆ ಅಂತಂದರೆ ಇದು ಎಷ್ಟು ವರ್ಷಗಳ ಅನ್ಯೋನ್ಯ ಹೊಂದಾಣಿಕೆಯ ಅಂತ ಅನ್ನಿಸ್ತಾ ಇದೆ. ಹೌ ಇಟ್ ಪಾಸಿಬಲ್? ಇಟ್ಸ್ ಅ ರೈಟ್ ಕ್ವಶನ್. ಅನುಭವ. ನಮ್ಮ ನಾಯಕರು ಸುಮಾರು ಯಾವುದೋ ಸಂದರ್ಭದಲ್ಲಿ ಮಾನ್ಯ ಮಾಜಿ ಪ್ರಧಾನಿಗಳು ನಮ್ಮ ನಾಯಕರು ದೇವೇಗೌಡರು 50 ವರ್ಷಗಳ ಕಾಲ ನಾನು BJPಯನ್ನು ವಿರೋಧಿಸ್ಕೊಂಡು ಬಂದಂಥವನು ಇವತ್ತು BJPನ ಬೆಂಬಲಿಸ್ತಾ ಇದ್ದೀನಿ ಅಂತಂದರೆ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಬೆಂಬಲಿಸ್ತಾ ಇದ್ದೀನಿ? ದೇಶದ ಹಿತಕ್ಕಾಗಿ, ರಾಜ್ಯಗಳ ಹಿತಕ್ಕಾಗಿ, ರಾಜ್ಯಗಳ ಅಭಿವೃದ್ಧಿಗಾಗಿ, ರೈತರ ಹಿತಕ್ಕಾಗಿ, ಮೋದಿಯವರು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳನ್ನಕ್ಕೆ ನಾನು ಮನಸೋತಿದ್ದೇನೆ, ಅವ್ರಿಗೆ ಬೆಂಬಲಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ನಾಯಕರು ಇವತ್ತು ಅಳತೆ ಮಾಡಿ ತೂಗಿ ಎಲ್ಲ ಹಂತದಲ್ಲೂ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ಏನು ನಮ್ಮ ಎರಡೂ ಪಾರ್ಟಿ ಕೂಡುವಿಕೆ ಏನಿದೆ ಹಾಲು ಜೇನ್ನಂತೆ ಆಗಿದೆ. ಅಂದ್ರೆ ಮುಂದಿನ ಎಲೆಕ್ಷನ್ ಈ ಹಾಲು ಜೇನಿನಂತೆ ಹೋಗುತ್ತೆ ಅಂತ ಆಯ್ತು. ಖಂಡಿತ ಮುಂಬರುವ ಎಲೆಕ್ಷನ್ ಕೂಡ ನಮ್ಮ ನಾಯಕರು ಆ ಥರ ತೀರ್ಮಾನದಲ್ಲಿ ಇದ್ದಾರೆ. ವೆಲ್ ಸರ್, ಸೊ ನಾನು ಶಿವಶಂಕರ್ ಅವರ ಮನೆಗೆ ಬಂದ ತಕ್ಷಣ ತುಂಬ ಸರ್ಪ್ರೈಸಿಂಗ್ ಅಂತ ನನಗನ್ನಿಸ್ತು ಆ್ಯಸ್ ಅ ಜರ್ನಲಿಸ್ಟ್. ಯಾಕಂದರೆ ತುಂಬ ಪೊಲಿಟಿಷಿಯನ್ಸ್ ಮನೆಗಳಿಗೆ ಅಥವಾ ಆಫೀಸ್ಗಳಿಗೆ ಹೋದಾಗ ಸಂದರ್ಶನಕ್ಕಂತ ಹೋದಂತಹ ಸಂದರ್ಭದಲ್ಲಿ ನಮಗೆ ಅವರು ಕಾಣಿಸೋದೇ ಬೇರೆ ರೀತಿ. ಬಟ್ ನೀವು ಕಾಣಿಸೋದು ತುಂಬ ಡಿಫ್ರೆಂಟ್ ಆಗಿತ್ತು. ನೀವು ಇಷ್ಟು ಸುತ್ತಲೂ ಫೈಲ್ ಇಟ್ಕೊಂಡು ಬರ್ಕೊಂಡು ಅದರಲ್ಲೇ ಇನ್ವಾಲ್ವ್ ಆಗಿ ಕೂತಿದ್ರಿ. ಮತ್ತು ನಿಮ್ಮ ಪಕ್ಕದ ಚೇರ್ ಖಾಲಿ ಇತ್ತು, ಅದರ ಮೇಲೆ ಕುಮಾರಣ್ಣನ ಫೋಟೋ ಇತ್ತು. ಏನಿದು? ನಾನು ಬೇಸಿಕಲಿ ಅಡ್ವೊಕೇಟು. ನನ್ನ ಫಾದರು ಕೂಡ ವೆರಿ ಮಚ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟು. ಸೊ ನೌ ಹಿ ಈಸ್ ನೋ ಮೋರ್. ಸೊ ನಾನು 2013 MLA ಆದಾಗ 3 ತಿಂಗಳಿಗೆ ಅವ್ರು ತೀರ್ಕೊಂಡ್ರು. ಸೊ ತದನಂತರದಲ್ಲಿ ನನ್ನ ತಂದೆ ನನಗೆ ಅಗಾಧವಾದ ಶಕ್ತಿ, ಅವ್ರ ಆಶೀರ್ವಾದ ಇವತ್ತಿಗೂ ಅವ್ರು ಜೀವಂತವಾಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು ಯಾವತ್ತೂ ಕೂಡ ಏನು ಕೆಲಸ ಮಾಡಬೇಕು ಅದನ್ನ ರೆಡಿ ಮಾಡಿಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡಿ ನಂತರ ವರ್ಕ್ ಮಾಡ್ತೀನಿ. ಸೊ ನಾನು ಜನರನ್ನ ಇಟ್ಕೊಂಡು ಕೂರಲ್ಲ, ಅವ್ರನ್ನೆಲ್ಲ ಡಿಸ್ಪೋಸ್ ಮಾಡಿಬಿಡ್ತೀನಿ. ಅವ್ರವ್ರ ಕೆಲಸ ಏನೇನಿದೆ ಡಿಸ್ಪೋಸ್ ಮಾಡಿ ಅವ್ರವ್ರ ಕೆಲಸಕ್ಕೆ ಹಚ್ತೀನಿ. ಸೊ ನಾನು ಜನರನ್ನ ಸುಮ್ಮನೆ ಕಾಯಿಸೋ ಕೆಲಸ ಮಾಡಲ್ಲ. ಸೊ ಹಾಗಾಗಿ ಅದು ನನ್ನ
ನಿಮ್ಮ ಸ್ಕೆಡ್ಯೂಲ್ ನೀವೇ ರೆಡಿ ಮಾಡಿ ನಾನೇ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ಪಕ್ಕದ ಕುರ್ಚಿ ಬಗ್ಗೆ ಹೇಳಿದ್ರಿ, ನನ್ನ ತಂದೆ ಕೂತಂಥ ಕುರ್ಚಿ, ಅದ್ರ ಮೇಲೆ ಕೂರ್ಲಿಕ್ಕೆ ನನಗಿನ್ನೂ ಧೈರ್ಯ ಬರ್ತಾ ಇಲ್ಲ. ಧೈರ್ಯ ಬರ್ತಾ ಇಲ್ಲ. ಸೊ ಹಾಗಾಗಿ ಆ ಪಕ್ಕದಲ್ಲಿ ಅದು ಸುಮಾರು 25 ವರ್ಷಕ್ಕೆ ಹೆಚ್ಚಿನ ಕುರ್ಚಿ ಅದು ನಮ್ಮ ತಂದೆಯ ಜೀವಂತ. ಅದು ಪಕ್ಕದಲ್ಲಿ ನಾನು ಇವತ್ತಿಗೂ ಕೂತಿದ್ದೀನಿ. ನಾನು ಸುಮಾರು ನನ್ನ ರಾಜಕಾರಣದಲ್ಲಿ ಬಂದದ್ದು 2002ರಲ್ಲಿ. ನನಗಾಗಲೇ 31-32 ವರ್ಷದ ರಾಜಕೀಯ ಬದುಕಿನಲ್ಲಿ ಸಾಗಿದ್ದೀನಿ ನಾನು. ಹಾಗಾಗಿ ಸಾಗಿದ್ರು ಕೂಡ ನಮ್ಮ ತಂದೆ ಶಕ್ತಿನ ನಾನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನುಭವದಲ್ಲಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವ್ರ ಕುರ್ಚಿನ ನಾನು ಕೂರ್ಲಿಕ್ಕೆ ಇಷ್ಟಪಡೋ ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ದೆಹಲಿಗೆ ಹೋದಾಗ ಮಾನ್ಯ ನಮ್ಮ ನಾಯಕರು ಪೂಜ್ಯ ದೇವೇಗೌಡರ ಮನೆಗೆ ಹೋಗಿದ್ದೆ. ಹೋದಾಗ ಕುಮಾರಣ್ಣವ್ರನ್ನ ಭೇಟಿ ಮಾಡಿದೆ. ಒಂದು ಕುರ್ಚಿ ಖಾಲಿ, 2 ಕುರ್ಚಿ ಖಾಲಿ ಇದ್ವು. ನಾವು ಸ್ವಾಭಾವಿಕವಾಗಿ ಬರ್ರಣ್ಣ ಇಲ್ಲಿ ಕೂತ್ಕೊಳ್ರಿ ಅಂತ. ಇಲ್ಲ ದೊಡ್ಡವ್ರು ಕೂರೋದು ಅಂತ. ಆವಾಗ ಅಂದ್ಕೊಂಡೆ, ಓಹೋ, ನಾನು ನನ್ನ ತಂದೆ ಬಗ್ಗೆ ಇಟ್ಕೊಂಡಿರೋ ಗೌರವ, ಅವರು ಅವ್ರ ತಂದೆ ಬಗ್ಗೆ ಇಟ್ಕೊಂಡಿರೋ ಗೌರವ ಖಂಡಿತವಾಗಿ ಎಷ್ಟು ಸೂಕ್ತವಾಗಿದೆ. ನಾನು ನಮ್ಮ ನಾಯಕರನ್ನ ಕಾಣದೇನೆ ನನ್ನ ಕೆಲಸ ಮಾಡಿದ್ದೀನಲ್ಲ, ನನಗೆ ಭಾಳ ಹೆಮ್ಮೆ ಅನ್ನಿಸ್ತು ಅಂತ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡೆ. ಹಾಗಾಗಿ ಐ ಆಮ್ ವೆರಿ ಮಚ್ ಹ್ಯಾಪಿ ಇನ್ ಸರ್ವಿಂಗ್ ದ ಪಬ್ಲಿಕ್. ಸರ್ವಿಸ್ ಈಸ್ ಮೈ ಮೋಟೋ. ಐ ವರ್ಕ್ 24 hours. ಸೊ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವುದೇ ಕಳಪೆ ಇರೋದಿಲ್ಲ. ಕೊಟ್ಟ ಮಾತು, ಇಟ್ಟ ಹೆಜ್ಜೆ, ನಮ್ಮ ನಾಯಕರು ಆದೇಶ ಸಂಪೂರ್ಣವಾಗಿ ಪರಿಪಾಲನೆ ಮಾಡ್ತೀರಿ. ಓಕೆ. ಸೊ ನಿಮ್ಮ ಹಾಬಿ ಏನು ಸರ್? ನನ್ನ ಹಾಬಿ ಅಂದರೆ ಜನರನ್ನ ಒಟ್ಟಿಗೆ ಇದ್ದು ಕೆಲಸ ಮಾಡೋದು, ಮತ್ತು ಸ್ವಲ್ಪ ಟ್ರಾವೆಲಿಂಗೇ ನನ್ನ ಹಾಬಿ. ನಾನು ಡೈಲಿ ಒಂದು 500 ಕಿಲೋಮೀಟ್ರು, ಆಲ್ಮೋಸ್ಟ್ ಆ್ಯಾವ್ರೇಜ್ 500 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀನಿ. ಯಾವುದೇ ಮದುವೆ ತಪ್ಪಿಸಲ್ಲ, ಯಾವುದೇ ಕಾರ್ಯಕ್ರಮಗಳು ತಪ್ಪಿಸಲ್ಲ. ಜನರಿಗೆ ನಾನು ರೌಂಡ್ ದ ಕ್ಲಾಕ್ ವರ್ಕ್ ಮಾಡ್ತೀನಿ. ನಾನು ಯಾವುದೇ PAಗೆ ನನ್ನ ಮೊಬೈಲ್ ಕೊಟ್ಟಿರೋದಿಲ್ಲ. ಯಾರೇ ಕಾಲ್ ಮಾಡಿದ್ರು ನಾನೇ ರಿಸೀವ್ ಮಾಡ್ತೀನಿ. ಆ ರೀತಿ ನನ್ನ ರಾಜಕೀಯ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲರೂ ನನ್ನನ್ನು ಸ್ವಲ್ಪ ಮಟ್ಟಿಗೆ ಇಷ್ಟಪಡ್ತಾರೆ. ಓಕೆ. ಹಾಡು ಕೇಳೋದು, ಸಿನಿಮಾ ನೋಡೋದು? ಹಾಡು ಕೇಳ್ತೀನಿ, ಸಿನಿಮಾ ನೋಡಲ್ಲ. ನನಗೆ ನ್ಯೂಸ್ ಚಾನಲ್ಸ್ ನನಗೆ ಬಹಳ ಪ್ರಾಮುಖ್ಯ, ಅವ್ನು ನೋಡ್ತೀನಿ. ಹಾಡು ಕೇಳ್ತೀನಿ. ಯಾರ ನ್ಯೂಸ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ನನಗೆ ಆಲ್ಮೋಸ್ಟ್ ಅದರಲ್ಲೂ ಈ ಪಬ್ಲಿಕ್ TV ನಮ್ಮ ದಾವಣಗೆರೆ ರಂಗನಾಥ್ ಇದ್ದಾರೆ. ಆಮೇಲೆ ಅವರು TV9 ರಂಗನಾಥ್. ನನ್ನ ಗುರುಗಳು ಪಬ್ಲಿಕ್ TV ನನಗೆ ದಾವಣಗೆರೆ ರಂಗನಾಥ್ ನಮ್ಮ ಊರಿನವರು, ನಮಗೆ ಭಾಳ ಆತ್ಮೀಯರಿದ್ದಂಥವ್ರು. ಸೊ ಇನ್ನೊಬ್ಬ ನಮ್ಮ ಪಬ್ಲಿಕ್ TV ರಂಗನಾಥ್ ಅವರು ನನ್ನ ಸಹಪಾಠಿ. ಹೌದಾ? ಮೈಸೂರಲ್ಲಿ ನಾನು ಮಹಾರಾಜ ಕಾಲೇಜ್ನಲ್ಲಿ ಓದ್ದವನು, BA ಓದಿದೆ. ಅವರು ಕೂಡ ಈ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನಲ್ಲಿ ಇದ್ರು. ಅವರು ಭಾಳ ಸಿಂಪಲ್ ಮ್ಯಾನ್, ಭಾಳ ಕಷ್ಟ ಬಿದ್ದು ಬಂದಂಥವ್ರು. ಅವರು ಪಾಪ ಚೆನ್ನಾಗಿ ಮಾಡಿದ್ದಾರೆ, ನಮಗೆ ಸಂತೋಷ ಇದೆ, ನನಗೆ ಹೆಮ್ಮೆ ಇದೆ. ನಮ್ಮ ರಂಗನಾಥ್ ನಮ್ಮ ಕಾಲೇಜ್ ಮೇಟು. ಅವರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಜರ್ನಲಿಸಮ್ ತೊಗೊಂಡಿದ್ರು. ನಾನು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಇಂಗ್ಲೀಷ್ ತೊಗೊಂಡಿದ್ದೆ. ಬಟ್ ಅವರು ಇಂಗ್ಲೀಷಿಗೆ ಬರ್ತಾಯಿದ್ರು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಆಗಲೇ 30 ವರ್ಷ 33 ವರ್ಷ ಸ್ವಲ್ಪ. ಸೊ ಈಗಲೂ ಭೇಟಿ ರೇರ್ಲಿ, ಅಪರೂಪ. ನಾವು ಟಿವಿನಲ್ಲಿ ನೋಡಿ ಅವ್ರು ಮಾತನಾಡೋದು ನೋಡಿ ಸಂತೋಷ ಪಡ್ತೀವಿ. ನಮ್ಮ ರಂಗನಾಥ್ ಅಂತ. ಸೋ ಸ್ವೀಟ್. ಓಕೆ ಸರ್, ನೀವು ಸಿನಿಮಾ ನೋಡಲ್ಲ ಅಂತ ಅಂದ್ರಿ, ಯಾಕೆ ಅಂದರೆ ಟೈಮ್ ಡೆಫಿನೆಟ್ಲಿ ಇರೋದಿಲ್ಲ, ಬಟ್ ಸ್ಟಿಲ್ ನಿಮ್ಮ ನೋಡಬೇಕು ಅಂತ ಅಪೇಕ್ಷೆ ಇದೆ. ಆದರೆ ಲಾಸ್ಟ್ ಮೂವಿ ಯಾವ್ದು ನೋಡಿದ್ರಿ? ಇದು ಕಾಂತಾರ. ಓಕೆ, 2 ಬಂತಲ್ಲ, ಅದು ಎರಡನೇದು ಸೀಕ್ವೆಲ್. ಸೊ ಅದನ್ನ ಎಲ್ಲರೂ ನೋಡ್ಬೇಕು ಅಂದ್ರಲ್ಲ, ಹೋಗಿ ಅದು ಒಂದು ನೋಡಿದ್ದೆ ಅಷ್ಟೇ. ನಾನು ಹಳೆ ಪಿಕ್ಚರ್ನ ನೋಡ್ಲಿಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ. ಯಾರು ನಿಮ್ಮ ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್? ಆಲ್ ಆರ್ ಸೂಪರ್ ಹೀರೋಸ್ ನಮ್ಮ ಕರ್ನಾಟಕದವರು. ನನಗೆ ಜಯಂತಿಯವರು ಭಾಳ ಚಿರಪರಿಚಿತರು. ನಮ್ಮ ಮನೆಗೆಲ್ಲ ಬರ್ತಾ ಇದ್ರು, ಕರೆ ಮಾಡ್ತಾ ಇದ್ವಿ, ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅವರ ಅನುಪ್ರಭಾಕರ್ ಕೂಡ ನನಗೆ ಪರಿಚಿತರು. ಹೀಗೆ ಎಲ್ಲ ಮೂವೀಸು ನೋಡ್ತೀವಿ. ಒಬ್ಬೊಬ್ಬರ ಕಲೆಯಲ್ಲಿ ಒಂದೊಂದು ಥರ ಡಿಪಿಕ್ಷನ್ ಇದೆ, ಒಂದು ಸಂದೇಶಗಳಿದೆ. ಒಬ್ಬೊಬ್ಬರ ಹಾಡಿನಲ್ಲಿ ಒಂದೊಂದು ಸಂದೇಶ ಇದೆ. ನಾನಿನ್ನ ಮರೆಯಲಾರೆ
ಪಿಕ್ಚರೇ ಸೂಪರ್ ಆಗಿದೆ. ಬಹದ್ದೂರ್ ಗಂಡು ಒಂಥರ ಇದೆ, ನಾಗರಹಾವು ಒಂಥರ ಇದೆ, ಎಸ್ ಚಕ್ರವ್ಯೂಹ ಒಂಥರ ಇದೆ. ಒಬ್ಬೊಬ್ರು ಅವ್ರದ್ದೇ ಆದ ಒಂದು ನಿಮ್ಗೆ ಸಿನಿಮಾಗಳು ಇಷ್ಟ ಇಲ್ಲ ಅಂತಲ್ಲ, ಇಷ್ಟ ಇದೆ ಅನ್ನೋದು ನಿಮ್ಮ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ತಿದೆ. ಬಟ್ ಇಲ್ಲ, ಹಳೆ ಸಿನಿಮಾಗಳು, ಒಳ್ಳೆ ಸ್ಟೋರಿಗಳು. ಅವತ್ತಿನ ಕಾಲದಲ್ಲಿ ಹಳೆ ಸ್ಟೋರೀಸ್ನಲ್ಲಿ ಒಂದು ಸಂದೇಶ ಇರ್ತಾ ಇತ್ತು, ಹಾಡಿನಲ್ಲಿ ಒಂದು ಅರ್ಥ ಇರ್ತಾ ಇತ್ತು. ಇವತ್ತೇನಿದೆ ಹಾಡುಗಳಲ್ಲಿ ಹೊಡಿ ಮಗ ಎಡಿ ಮಗ, ಅಪ್ಪಲೂಸ ಅಮ್ಮಲೂಸ, ಚಿತ್ರಾನ್ನ, ಅದೇನೋ ಚಿತ್ರಾನ್ನ ಏನು ಸಂದೇಶಗಳಿದೆ ಇದರಲ್ಲಿ. ಆದರೆ ಇವತ್ತು ಜನ ಏನೋ ಯಂಗ್ಸ್ಟರ್ಸು ಒಂಥರ ಮಾಬ್ನಲ್ಲಿ ಹೋಗ್ತಾ ಇದೆ. ಬಟ್ ಓಲ್ಡ್ ಈಸ್ ಗೋಲ್ಡ್. ಓಕೆ, ನೀವು ತುಂಬ ಯಾವ ವಿಚಾರವನ್ನ ಅಥವಾ ಯಾವ ಸಂಗತಿಯನ್ನ ತುಂಬ ನೆನಪಿಸ್ಕೊಳ್ತೀರಿ? ಅಂದರೆ ಹಳೇದು, ಅಯ್ಯೋ ಈ ಥರ ಇಲ್ವಲ್ಲ ಈಗ ಅನ್ನೋದು ನಿಮಗೆ ಏನು ಮಿಸ್ಸಿಂಗ್ ಅನಿಸುತ್ತೆ ಹಳೆ ದಿನಗಳು? ಸಮ್ಮಿಶ್ರ ಸರ್ಕಾರ ಕುಮಾರಣ್ಣವ್ರದ್ದು, ಇಟ್ ವಾಸ್ ಎ ಗೋಲ್ಡನ್ ಎರಾ ಇನ್ ಕರ್ನಾಟಕ ಪಾಲಿಟಿಕ್ಸ್. ಕುಮಾರಣ್ಣವ್ರು 20 ತಿಂಗಳ ಆ ಏನು ಆಡಳಿತ ಇದೆಯಲ್ಲ, ಇವತ್ತಿಗೂ ಜನ ಮರ್ತಿಲ್ಲ. ಅವತ್ತು ಕೊಟ್ಟಂಥ 60 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಅಷ್ಟು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಕುಮಾರಣ್ಣವ್ರು ಕೊಟ್ಟಂಥ ಕೊಡುಗೆ ಅಗಾಧವಾಗಿದೆ. ಅವರು ಜನರ ಬಳಿಗೆ ಹೋಗ್ತಾಯಿದ್ರು, ಶ್ರೀಸಾಮಾನ್ಯನ ಬಳಿಗೆ ಹೋಗ್ತಾಯಿದ್ರು, ಮಹಿಳೆಯರಿಗೆ ಆದ್ಯತೆ ಕೊಡ್ತಾಯಿದ್ರು, ಅಂಗವಿಕಲರಿಗೆ ಆದ್ಯತೆ ಕೊಡ್ತಾಯಿದ್ರು, ಶಾಲಾ ಕಾಲೇಜುಗಳನ್ನ ಸಾವಿರಾರು ಕೊಟ್ಟರು. ಎಲ್ಲ ಅಭಿವೃದ್ಧಿಯ ಒಂದು ಪರ್ವ ಪ್ರಾರಂಭ ಆಗಿತ್ತು ಇದರಲ್ಲಿ, ಆ ಸಂದರ್ಭದಲ್ಲಿ. ಇಟ್ ವಾಸ್ ಕಾಲ್ಡ್ ಎಸ್ ಸುವರ್ಣ ಯುಗ. ತದನಂತರ ಗಾಂಧೀಜಿ ಕಂಡ ಕನಸು ರಾಮರಾಜ್ಯದ ಕನಸಿಗೆ ಹತ್ತಿರವಾಗಿದ್ದರು. ಏನು ಗ್ರಾಮ ವಾಸ್ತವ್ಯ ಮಾಡೋದ್ರ ಮೂಲಕ ಒಂದು ಬದಲಾವಣೆ ತಂದರು. ಕಾಂಗ್ರೆಸ್ನವರು ಒಂಥರ ಭಯಭೀತರಾಗ್ಬಿಟ್ಟಿದ್ರು, ಏನಪ್ಪ ಈ ರೀತಿ ಆಡಳಿತ ಕೊಡ್ತಾ ಇದ್ದಾರೆ ಕುಮಾರಣ್ಣವರು, ನಾವು ಮುಂದೆ ಬರ್ತೀವೋ ಇಲ್ವೋ ಅನ್ನೋ ರೀತಿ ಇತ್ತು ಅವತ್ತಿನ ವಾತಾವರಣ. ಹಾಗಾಗಿ ಅವ್ರ ಮೇಲೆ ಒಂದು ರೀತಿ ಆ ಬಳ್ಳಾರಿ ಪಾಲಿಟಿಕ್ಸ್ ತಂದು ಅವ್ರ ಮೇಲೆ ಆಪಾದನೆ ಮಾಡಿ ಎಲ್ಲೋ ಒಂದು ಕಡೆ ಅವ್ರನ್ನ ಸ್ಯಾಬೋಟೇಜ್ ಮಾಡಿಬಿಟ್ರು. ಹಾಗಾಗಿ ಸ್ವಲ್ಪ ಹಿನ್ನಡೆ ಆಯಿತು. ಅದು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತೇಳಿ ಅದನ್ನೇ ಒಂದು ಆಪಾದನೆ ಮಾಡಿ BJP ಅವರು ಅಧಿಕಾರಕ್ಕೆ ಬಂದರು ಅಷ್ಟೇ ಅವತ್ತಿನ ದಿನ. ಆದರೆ ಇವತ್ತು ಕೂಡ್ಕೊಂಡಿದ್ದೀವಿ, ಹಳೇದನ್ನ ನಾವು ಹೆಚ್ಚು ಮಾತನಾಡ್ಬೋದು, ಅದನ್ನೆಲ್ಲ ಮರ್ತಿದ್ದೀವಿ. ಇವತ್ತು ವೀರಶೈವರು ಎಲ್ಲರೂ ಕೂಡ ಕುಮಾರಣ್ಣವನ್ನ ಇಷ್ಟಪಡ್ತಾ ಇದ್ದಾರೆ. ನಾನು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಸೇರಿರ್ತಕ್ಕಂಥವನು. ಕುಮಾರಣ್ಣವ್ರ ಬಗ್ಗೆ ಇವತ್ತು ನಿರೀಕ್ಷೆ ಮತ್ತು ಅಪೇಕ್ಷೆ ಹೆಚ್ಚಿದೆ. ಒಂದು ರೀತಿ ಕುಮಾರಣ್ಣವ್ರು ಹೇಗೆ ಅಂತ ಹೇಳಿದರೆ, ಒಂದು ಸಂಕಲ್ಪ, ಸಂದೇಶ ಮತ್ತು ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿ. ಅವರನ್ನೇ ಅವರು ಸಮರ್ಪಣಾ ಮನೋಭಾವನೆಯಿಂದ ಕೆಲಸ ಮಾಡ್ತಕ್ಕಂಥವ್ರು. ಯಾವುದೇ ಅಪೇಕ್ಷೆ ಇಲ್ಲ, ನೇರವಾಗಿ ನಿಷ್ಠುರವಾಗಿ ಅವ್ರ ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಂಡಂಥವ್ರು. ಹಾಗಾಗಿ ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದು ಜನರಲ್ ನಿರೀಕ್ಷೆ. ಬಟ್ ಸರ್, ಬೀಂಗ್ ಅ ಜರ್ನಲಿಸ್ಟ್ ನನಗೇನು ಅನ್ಸುತ್ತೆ ಅಂತಂದರೆ, ಆ ಧ್ವನಿಗಳು ವಿಧಾನಸಭೆಯಲ್ಲಿ ಮಿಸ್ ಆಗ್ತಾ ಇದೆ ಅಂತ. ಬಸವರಾಜ ಬೊಮ್ಮಾಯಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ, ಅವರು ವಿರೋಧ ಪಕ್ಷದ ನಾಯಕರಾದರೂ ಕೂಡ ಅತಿ ಹೆಚ್ಚು ವಿರೋಧ, ಅತಿ ಹೆಚ್ಚು ಡಾಕ್ಯುಮೆಂಟೇಷನ್, ಅತಿ ಹೆಚ್ಚು ಗೌರ್ಮೆಂಟ್ ವಿರುದ್ಧ ಅಲಿಗೇಷನ್ ಕೇಳಿ ಬರ್ತಾ ಇದ್ದಿದ್ದು ಕುಮಾರಣ್ಣನಿಂದ. ಮತ್ತು ಬೊಮ್ಮಾಯಿಯವರಾಗಿರಬಹುದು ಅಥವಾ ಕುಮಾರಸ್ವಾಮಿಯವರಾಗಿರ್ಬೋದು, ಇವರ ಆಬ್ಸೆನ್ಸ್, ಯಡಿಯೂರಪ್ಪನವರಾಗಿರ್ಬೋದು, ಇವರ ಆಬ್ಸೆನ್ಸ್ ವಿಧಾನಸಭೆಯಲ್ಲಿ ಈಗ ಎದ್ದು ಕಾಣುತ್ತೆ. ಏನು ಹೇಳ್ತೀರಿ ಇದ್ರ? ನಿಜ, ಅದು ಸತ್ಯ. ಇವತ್ತು ಆಡಳಿತ ಪಕ್ಷಕ್ಕೆ ಕುಮಾರಣ್ಣವರು ಸಿಂಹ ಸ್ವಪ್ನ ಆಗಿದ್ದರು. ಅವ್ರ ಹತ್ರ ಅವ್ರು ಏನೇ ಮಾತಾಡಿದ್ರು ಡಾಕ್ಯುಮೆಂಟೇಷನ್ ಇಟ್ಕೊಂಡು ಮಾತಾಡ್ತಾಯಿದ್ರು. ಬಾಲ್ಡಾಗಿ ಅಲಿಗೇಷನ್ ಮಾಡ್ತಾ ಇರಲಿಲ್ಲ. ಈಸ್ ಎ ಫೈಟರ್ ಕುಮಾರಣ್ಣ. ಸತ್ಯವಾಗಿ ಇರೋದನ್ನ ಮಾತಾಡ್ತಾ ಇದ್ರು. ಹಾಗಾಗಿ ಅವರು ಜನ ಅಪೇಕ್ಷೆ ಪಡ್ತಾಯಿದ್ರು. ಬಟ್ ಇವತ್ತು ಆ ವಾತಾವರಣ ಇಲ್ಲ ರಾಜ್ಯದಲ್ಲಿ. ಆದರೂ ಕೂಡ ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಜನರು ಬದಲಾವಣೆ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮುಂದೆ 2028ಕ್ಕೆ ಖಂಡಿತವಾಗಿ ಮತ್ತೆ NDA ಸಮ್ಮಿಶ್ರ ಜಂಟಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನಮಗೂ ಇದೆ,
ಜನರ ಮನಸ್ಸಿನಲ್ಲೂ ಇದೆ. ಆದರೆ ಇವತ್ತು ಏನು 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಅದನ್ನ ಸಂಪೂರ್ಣವಾಗಿ ಸರ್ಕಾರ ಇಂಪ್ಲಿಮೆಂಟ್ ಮಾಡೋಕ್ಕಾಗಿದೆಯಾ? ಬಸ್ ಸಂಪೂರ್ಣವಾಗಿ ಆಗಿದೆಯಲ್ಲ, ಎಲ್ಲ ಆಗಿದೆ. ವಿದ್ಯುತ್ ಸಂಪೂರ್ಣವಾಗಿ ಆಗಿದೆ. ಏನಿಲ್ಲ, ಕೊಟ್ಟಂತ ಮಾತು ಸಂಪೂರ್ಣವಾಗಿ ಅವರು ನಿಭಾಯಿಸಿಲ್ಲ. ಅವತ್ತು ನನಗೂ ಫ್ರೀ, ನಿನಗೂ ಫ್ರೀ, ಮತ್ತೊಬ್ರಿಗೂ ಫ್ರೀ 200 ಯೂನಿಟ್ ಅಂದರು. 200 ಯೂನಿಟನ್ನು ಕಡಿತಗೊಳಿಸ್ಲಿಲ್ವಾ? ಮಾನದಂಡ ಹಾಕ್ಲಿಲ್ವಾ? ಆ ಬಸ್ಗೆ ಅನೇಕ ಮಾನದಂಡಗಳನ್ನ ಹಾಕಿಲ್ವಾ? ಇವತ್ತು ಬಸ್ಸು ಫ್ರೀ ಕೊಟ್ಟಿದ್ದಾರಲ್ಲ, ವಿದ್ಯಾರ್ಥಿಗಳಿಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ ನಿಮ್ಗೆ ರಾಜ್ಯದಲ್ಲಿ? ಬೆಳಗ್ಗೆ ಮಕ್ಕಳು ಶಾಲೆಗೆ ಸರಿಯಾಗಿ ಹೋಗೋಕ್ಕಾಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಮಕ್ಕಳು ಮನೆಗೆ ಬರೋಕ್ಕಾಗ್ತಾ ಇಲ್ಲ, ಗಂಡು ಮಕ್ಕಳಿಗೆ ಸೀಟ್ ಸಿಗ್ತಾ ಇಲ್ಲ. 10 ಬಸ್ಸು ಓಡಾಡ್ತಿದ್ದ ಜಾಗದಲ್ಲಿ ಅದನ್ನ ರೆಡ್ಯೂಸ್ ಮಾಡಿ 5 ಬಸ್ಸಿಗೆ ಇಳಿಸಿದ್ದಾರೆ. ಮೇಕಪ್ ಮಾಡಬೇಕಲ್ಲ ರೆವಿನ್ಯೂನ, ಎಕ್ಸ್ಪೆಂಡಿಚರ್ನ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ದೇ ಹ್ಯಾವ್ ಟು. ಬಟ್ ನೀವು ಹೇಳಿದ್ದು ಯಾವುದು ವಾಸ್ತವತೆಗೆ ದೂರವಾಗಿಲ್ಲ ಸರ್, ಎಲ್ಲವೂ ಕರೆಕ್ಟ್ ಆಗಿದೆ, ಆಮೇಲೆ ಸರಿಯಾಗಿದೆ. ಇವ್ರಿಗೆ ಹೇಳಿದ್ರು ನಿರುದ್ಯೋಗಿ ಗ್ರಾಜ್ಯುಯೇಟ್ಸ್ಗೆ ನಾವು ಕೊಡ್ತೀವಿ, ಇವತ್ತಿನವ್ರಿಗೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಎಲೆಕ್ಷನ್ ಬಂದಾಗ ಗೃಹಲಕ್ಷ್ಮಿ ಟ್ರೆಜರಿಯಿಂದ ಹೊರಗೆ ಬರ್ತಾಳೆ, ಅಲ್ಲಿವರೆಗೂ ಬರಲ್ಲ. ಈ ರೀತಿ ಮಾಡಿದರೆ ಹೇಗೆ ಜನರ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯ? ಕೋಟ್ಯಂತರ ಜನ ಅಂದರೆ ಬಡ ಬಗ್ರು ಎಲ್ಲರೂ ಕೂಡ ಟ್ರಾವೆಲ್ ಮಾಡಿದ್ದಾರೆ. ತುಂಬ ಸಲ ಹೋಗಕ್ಕೆ ಬರೋಕ್ಕಾಗದೇ ಇರುವಂತಹ ಹೆಣ್ಮಕ್ಳು ಕೂಡ ದೇವಸ್ಥಾನಗಳಿಗೆ ಬೇರೆ ಬೇರೆ ಕಡೆ ತಮ್ಮ ಮಕ್ಕಳನ್ನ ಸಮೇತ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಅದರ ಉಪಯೋಗನೂ ಆಗಿದೆಯಲ್ಲ ಸರ್? ಐ ಅಗ್ರಿ. ದ ಸೇಮ್ ವೇ ಹೌ ಮಚ್ ವೇರ್ ದೇರ್ ಇಸ್ ಅನ್ ಅಡ್ವಾಂಟೇಜ್ ದೇರ್ ಇಸ್ ಅ ಡಿಸ್ಅಡ್ವಾಂಟೇಜ್. ಮಹಿಳೆಯರಿಗೆ ಸ್ವಲ್ಪ ಮಟ್ಟಿಗೆ ಅಡ್ವಾಂಟೇಜ್ ಆಗಿರ್ಬೋದು. ಇನ್ ಟೋಟಲ್ ಇಂಪ್ಲಿಮೆಂಟೇಷನ್ ಆಗಿದೆಯಾ? 5ಕ್ಕೆ 10 kg ಅಕ್ಕಿ ಕೊಡ್ತೀವಿ ಅಂದರು, ಕೊಟ್ರ? ಅದಕ್ಕೆ ಎಷ್ಟು ಮಾನದಂಡ ಹಾಕಿದ್ದಾರೆ? ಎಷ್ಟು BPL ಕಾರ್ಡ್ನ ಕಡಿತಗೊಳಿಸಿದೆ? 8 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನ ಕಡಿತಗೊಳಿಸಿದ್ದಾರೆ. ಸುಮ್ಮನೆ ಘೋಷಣೆ, ಅದಕ್ಕೆ ಮಾನದಂಡಗಳು ಹಲವಾರು. ಹಾಗಾಗಿ ಖಂಡಿತವಾಗಿ ಇವತ್ತು ಜನರು ಮನಸ್ಸನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ವೆಲ್ ಸರ್, ನಿಮ್ಮ ಫೈನಲ್ ಕಾಮೆಂಟ್ ಆನ್ ದಿಸ್ ಬೈ ಎಲೆಕ್ಷನ್. ಶಿವಶಂಕರಪ್ಪನವರು ದಿವಂಗತ ಆದಮೇಲೆ ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದ್ದೀವಿ. ಅಲ್ಪಸಂಖ್ಯಾತರು ಕೂಗು ಹೆಚ್ಚಾಗಿದೆ, ಅವರಿಗೆ ಅವಕಾಶ ಸಿಕ್ಕಿಲ್ಲ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ. ಆಯಿತಾ? BJP ಹೋರಾಟದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಈ ಬಾರಿ ಇವತ್ತು ಸಾಮಾಜಿಕ ನ್ಯಾಯವನ್ನು BJP ಪ್ರತಿಪಾದನೆ ಮಾಡಿದೆ. ST ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ಒಂದು ಕಡೆ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ನಿಂದ ದೂರ ಸರಿದಿದ್ದಾವೆ, ಒಂದು ಕಡೆ ST ಸಮುದಾಯದ ಮತಗಳು ಹೊರಗೆ ಬಂದಿದೆ, ಇನ್ನು ಉಳಿದ ಸಮುದಾಯಗಳ ಮತಗಳು ವಿಭಜನೆ ಆಗ್ತವೆ. ಲಿಂಗಾಯತರ ಮತಗಳು ಖಂಡಿತವಾಗಿ BJPಗೆ ಸಾಂಪ್ರದಾಯಿಕ ಮತಗಳಿದೆ, ಲಿಂಗಾಯತರ ಮತಗಳು. ಹಾಗಾಗಿ ನೀವು ಲೆಕ್ಕಾಚಾರ ಹಾಕಿದರೆ ಖಂಡಿತವಾಗಿ BJP NDA ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಅಂತರ ಭಾಳ ಇರಲಿಕ್ಕಿಲ್ಲ. ಮ್ಯಾಚ್ ಫಿಕ್ಸಿಂಗ್ ಏನೂ ಆಗಿಲ್ಲ. ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ. ಇವತ್ತು ಎಲ್ಲರೂ ಒಟ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಜಯ್ ಕುಮಾರ್ ಹೋದ ಬಾರಿ ಸೋತಿದ್ರು, ಆದರೆ ಅವರಿಗೆ ತಪ್ಪಿದೆ ಅನ್ನೋ ಭಾವನೆ ಕೆಲವರಲ್ಲಿತ್ತು. ಅದನ್ನು ಅವ್ರ ಪಾರ್ಟಿ ಅವ್ರಿಗೆ ದೂರ ಮಾಡಿದೆ. ಇವತ್ತು ನಮಗೆ ಜಾತಿಗಿಂತ ನೀತಿ ಮುಖ್ಯ, ನೀತಿ ಜೊತೆಯಲ್ಲಿ ಪಕ್ಷ ಮುಖ್ಯ, ನಮಗೆ ಗುರಿ ಮುಖ್ಯ. ಹಾಗಾಗಿ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಖಂಡಿತವಾಗಿ NDA ಅಭ್ಯರ್ಥಿ BJPಯ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಓಕೆ ಸರ್, ಕಾರ್ಯಕ್ರಮದ ಕೊನೆ ಘಟ್ಟ. ನಾನು ನನ್ನ ಪ್ರತಿ ಅತಿಥಿಗಳಿಗೆ ಒಂದು 5 ಹೆಸರು ತಗೊಳ್ತೀನಿ, ಲೈಕ್ ಫೈರ್ ರೌಂಡ್, ರ್ಯಾಪಿಡ್ ಫೈರ್ ವಿ ಕ್ಯಾನ್ ಕಾಲ್. ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬೇಕು. ಮೊದಲೇದಾಗಿ ನಿಮ್ಮ ತಂದೆ ಶಿವಪ್ಪ, ಏನು ಅನಿಸುತ್ತೆ ಅವ್ರಿಗೆ? ಅಯ್ಯೋ, ಈಸ್ ಹೋರಾಟಕ್ಕೆ ಇನ್ನೊಂದು ಹೆಸರು ನನ್ನ ತಂದೆ. ಜಿಲ್ಲೆನಲ್ಲಿ ನನ್ನ ತಂದೆಯವರು ಇವತ್ತಿಗೂ ಕೂಡ ಜನರ ಮನಸ್ಸಿನಿಂದ ಮಾಸಿಲ್ಲ, ಹೃದಯದಲ್ಲಿದ್ದಾರೆ. ಅವರು ನನಗೆ ಶಕ್ತಿ. ಹಾಗಾಗಿ ನನಗೆ ಇವತ್ತಿಗೂ ಕೂಡ ಸದಾ ನೆನಪಿನಲ್ಲಿರ್ತಾರೆ ಅವರು. ಓಕೆ, ದಾವಣಗೆರೆ ಜಿಲ್ಲೆ ಅದ್ರ ಬಗ್ಗೆ ಏನು ಅನಿಸುತ್ತೆ? ದಾವಣಗೆರೆ ಜಿಲ್ಲೆ ಅಭಿವೃದ್ಧಿ ಕಾಣಬೇಕಾಗಿದೆ. ಕೇವಲ ಅಭಿವೃದ್ಧಿ ಭಾಷಣದಲ್ಲಿ ಮಾತ್ರ ಇದೆ. ಇವತ್ತು ದಾವಣಗೆರೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕಾಗಿತ್ತು.
ಇನ್ನು ಇಲ್ಲಿ ಯೂನಿವರ್ಸಿಟೀಸ್ ಬರಬೇಕಾಗಿತ್ತು, ಇನ್ನೂ ಅನೇಕ ಅಭಿವೃದ್ಧಿ ಕಾಣಬೇಕಾಗಿತ್ತು. ಅಭಿವೃದ್ಧಿ ಕಾನ್ಸಂಟ್ರೇಟ್ ಆಗಿದೆ ದಾವಣಗೆರೆಗೆ. ಇಡೀ ಜಿಲ್ಲೆಯಾದ್ಯಂತ ಅಭಿವೃದ್ಧಿ ಡಿಸೆಂಟ್ರಲೈಸ್ ಆಗಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿನಲ್ಲೇ ಅಸಮಾಧಾನ ಇದೆ. ಯಾರು ಬಂದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಈ ಜಿಲ್ಲೆಯ ಶಾಸಕರು ದಕ್ಷಿಣ ಪ್ರಚಾರದಲ್ಲಿ? ಜನರಿಗೆ ಎದ್ದು ಕಾಣ್ತಾ ಇದೆ. ಅಧಿಕಾರ ಕಾನ್ಸಂಟ್ರೇಷನ್ ಆಗ್ತಾ ಇದೆ. ದೊಡ್ಡ ದೊಡ್ಡ ನಾಯಕರು ಬಂದಿದ್ದಾರಲ್ಲ. ದೊಡ್ಡವ್ರು ಬರ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ. ಬೇಸ್ನಲ್ಲಿ ಕೆಲಸ ಮಾಡೋರು ಬೇಕಲ್ಲ ಮೇಡಮ್. ಬೇಸ್ ಇಸ್ ಇಂಪಾರ್ಟೆಂಟ್. ಜನತಾದಳ ಇವತ್ತು ಯಾಕೆ ಜೀವಂತವಾಗಿದೆ ಅಂತ ಹೇಳಿದರೆ ಬೇರ್ ಮಟ್ಟದಲ್ಲಿದೆ ನಮ್ಮ ಪಕ್ಷ. ಜಮೀರ್ ಅಹಮದ್ ಅವರು ಬರದೇ ಇರೋದಕ್ಕೆ ಏನನ್ಸುತ್ತೆ? ಅವ್ರು ಕಾಂಗ್ರೆಸ್ ಪಾರ್ಟಿಯ ವಿಚಾರ ಅದು. ಅವ್ರವ್ರ ಲೀಡರ್ಸು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ನಾನು ಹೇಳೋಕ್ಕಾಗಲ್ಲ. ಜಮೀರ್ ಅಹಮದ್ ಈಸ್ ಎ ನೈಸ್ ಮ್ಯಾನ್. ನನಗೆ ತುಂಬ ಆತ್ಮೀಯರು ಕೂಡ. ಕುಮಾರಣ್ಣವ್ರಿಗೆ ಒಂದು ಕಾಲದಲ್ಲಿ ಆತ್ಮೀಯರು ಕೂಡ. ಜಮೀರಣ್ಣ ಅವರು ಅಲ್ಪಸಂಖ್ಯಾತರ ನಾಯಕರಾಗಿದ್ದಾರೆ ಇವತ್ತು ರಾಜ್ಯದಲ್ಲಿ. ಹಿಂದೆ CM ಇಬ್ರಾಹಿಂ ಸಾಹೇಬ್ರಿದ್ದರು. ಅವರು ಇವತ್ತು ನಮ್ಮ ಪಾರ್ಟಿ ಆ ಪಾರ್ಟಿ ಎಲ್ಲ ಬಿಟ್ಟು ಈಗ ಬೇರೆ ನವನಿರ್ಮಾಣ ವೇದಿಕೆ ಅಂತ ಆಂದೋಲನ ಅಂತ ಹೋಗಿದ್ದಾರೆ. ಆದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಜಮೀರಣ್ಣ ಹ್ಯಾಸ್ ಎ ಸೇ. ಹಾಗಾಗಿ ಜಮೀರಣ್ಣನಿಗೆ ಸ್ವಲ್ಪ ಕಾಂಗ್ರೆಸ್ನ ಜಿಲ್ಲೆಯ ನಾಯಕರುಗಳು, ಮಂತ್ರಿಗಳು ಸ್ವಲ್ಪ ಹಗುರವಾಗಿ ಮಾತನಾಡಿರೋದು ಅಲ್ಪಸಂಖ್ಯಾತರಿಗೂ ನೋವಾಗಿದೆ, ಅವ್ರಿಗೂ ನೋವಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಹುಶಃ ಅವ್ರೇನು ಬರಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಹೌದಾ? ಅವ್ರು ಬರದೇ ಇದ್ರೆ ಅನುಕೂಲ ಆಗುತ್ತಾ ಬಿಜೆಪಿಗೆ? ಅವ್ರು ಬಂದರೂ ಕೂಡ ಅವರ ಅಲ್ಪಸಂಖ್ಯಾತರ ಭಾವನೆಗೆ ಧಕ್ಕೆ ಬರದಂತೆ ಅವರು ನಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಸರ್. ಪ್ರಧಾನಿ ಮೋದಿ ಪ್ರಧಾನಿ ಮೋದಿಜಿಯವರು ಬಂದ ಮೇಲೆ ದೇಶದ ದಿಕ್ಕು ಬದಲಾಗಿದೆ. ಈ ದೇಶದಲ್ಲಿ ಇವತ್ತು ಎಲ್ಲ ವರ್ಗದವ್ರಿಗೂ ಕೂಡ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಬೇರೆ ರಾಜ್ಯಗಳಿಗೆ ಹೆಚ್ಚು ಅನುದಾನ ಹೋಗಿರ್ಬೋದು, ಆದರೆ ಈ ದೇಶದ ಹಿತವನ್ನು ಕಾಯುವ ಕೆಲಸದಲ್ಲಿ ಮೋದಿಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ನಾಯಕರು ಪೂಜ್ಯ ದೇವೇಗೌಡ ಅಜ್ಜಿ ಅವರು ಮನಸೋತು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ನಮಗೆ ಸಂತೋಷ ಇದೆ. HD ದೇವೇಗೌಡರ ಬಗ್ಗೆ ಆ್ಯಸ್ ಅ ಜರ್ನಲಿಸ್ಟ್ ನಾನು ಮತ್ತು ನನ್ನ ತುಂಬ ಜನ ಕೊಲೀಗ್ಸ್ಗಳು ಅಥವಾ ನನ್ನ ಫ್ರೆಂಡ್ಸು ಎಲ್ಲ ಏನು ಮಾತಾಡ್ತೀವಿ ಅಂತಂದರೆ, ನಮ್ಮ ಕರ್ನಾಟಕ ಒಬ್ಬ ಪ್ರಧಾನಿಯನ್ನು ಕಂಡಿದೆ, ಮುಂದೆ ಆ ಪ್ರಧಾನಿಯನ್ನು ಕಾಣುವಂತಹ ಭಾಗ್ಯ ಸಿಗುತ್ತೋ ಇಲ್ವೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ತುಂಬ ಜನರಿಗೆ ದೇವೇಗೌಡರ ಬಗ್ಗೆ ಅಪಾರ ಗೌರವ ಅಂತೂ ಇದೆ. ಹೌದು, ಖಂಡಿತ. ಈಸ್ ಎ ಟಾಲೆಸ್ಟ್ ಮ್ಯಾನ್ ಇನ್ ದ ಇಂಡಿಯನ್ ಹಿಸ್ಟ್ರಿ, ಪಾಲಿಟಿಕ್ಸ್ ಆಫ್ ದ ಇಂಡಿಯನ್ ಹಿಸ್ಟ್ರಿ. ಅವ್ರಿಗೆ ಅಗಾಧವಾದ ಅನುಭವ ಇದೆ. ಅನುಭವ ಇರೋದಕ್ಕೆ ಮೋದಿಯವರು ಮನಸ್ಸೋತಿರೋದು ಅವ್ರ ಮೇಲೆ. ಅವ್ರ ಮಾತು ಅಂತ ಹೇಳಿದರೆ ಎಲ್ಲ ಪಾರ್ಟಿಯವರು ಕೂಡ ಗೌರವಿಸ್ತಾರೆ. ಅವರು ಏಳು ಕಂಡಿದ್ದಾರೆ, ಬೀಳು ಕಂಡಿದ್ದಾರೆ, ಸೋತಿದ್ದಾರೆ, ಗೆದ್ದಿದ್ದಾರೆ, ಅನುಭವಿಸಿದ್ದಾರೆ, ಕಷ್ಟ ನೋಡಿದ್ದಾರೆ, ಅಧಿಕಾರ ಕಳೆದುಕೊಂಡಿದ್ದಾರೆ, ಜನರಿಗೆ ಹಿತ ಮಾಡಿದ್ದಾರೆ, ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಸಾಕಷ್ಟಿದೆ. ಆದರೆ ಟೀಕೆಗಾಗಿ ಟೀಕೆ ಮಾಡ್ತಾರೆ. ಅದು ಒಂದು ಸಂದರ್ಭದಲ್ಲಿ ನಮಗೆ ನೋವಾಗುತ್ತೆ. ಪೂಜ್ಯ ದೇವೇಗೌಡರ ಬಗ್ಗೆ ಕೆಲವರು ಹಗುರವಾಗಿ ಮಾತನಾಡ್ತಕ್ಕಂಥದ್ದನ್ನ ವಿಚಾರ ಕೇಳಿದಾಗ ನೋವಾಗತ್ತೆ. ಆದರೂ ಕೂಡ ಅದಕ್ಕೆ ಉತ್ತರವನ್ನು ದೇವೇಗೌಡರು ಸಾಹೇಬ್ರೆ ಕೊಡ್ತಾರೆ. ದೇವೇಗೌಡರಿಗೆ ದೇವೇಗೌಡರೇ ಸಾಟಿ ಹೊರತು ಯಾರೂ ಅವ್ರ ಸಮ ಇಲ್ಲ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಓಕೆ. ದೇವೇಗೌಡರ ಒಂದಿಷ್ಟು ಹಳೆಯ ವಿಡಿಯೋಗಳನ್ನು ನೋಡಿದಾಗ ನಾನು ತುಂಬ ಸಿಟ್ಟು ಬರ್ತಿತ್ತು ಅವರಿಗೆ. ಈಗಲೂ ಹಂಗೆ ಇದೆಯಾ? ಇಲ್ಲ. ಅವರು ಕಟ್ಟ ಕಡೆಯ ಕಾರ್ಯಕರ್ತನನ್ನು ಕೂಡ ಇವತ್ತಿಗೂ ಕೂಡ ಗುರುತಿಸ್ತಾರೆ, ಮಾತನಾಡಿಸ್ತಾರೆ. ಈ ದೇಶದಲ್ಲಿ ಒಬ್ಬ ಮಂತ್ರಿ, ರಾಜ್ಯ ಮಂತ್ರಿ ಆದವ್ರನ್ನೇ ಮಾತಾಡ್ಸೋದು ಕಷ್ಟ ಇದೆ. ನೀವು ದೇವೇಗೌಡ ಸಾಹೇಬ್ರನ್ನ ನೇರವಾಗಿ ಹೋಗಿ ಭೇಟಿ ಮಾಡ್ಬೋದು, ಅವ್ರನ್ನ ಭೇಟಿ ಮಾಡಿ ನೇರವಾಗಿ ಮಾತನಾಡ್ಬೋದು, ಕಷ್ಟ ಹೇಳ್ಕೊಬೋದು. ಎಂಥ ಕಟ್ಟ ಕಡೆಯ ಅಧಿಕಾರಿಗೂ ಕೂಡ ನೇರವಾಗಿ ಕರೆ ಮಾಡಿ ಬಂದಂಥವ್ರ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ದೇಶ ಕಂಡ ಅಪ್ರತಿಮ ಪ್ರಧಾನಮಂತ್ರಿ. ನಮಗೆ ಹೆಮ್ಮೆ ಇದೆ. ದಾವಣಗೆರೆ ಬೆಣ್ಣೆ ದೋಸೆ ನೀವು ಖಂಡಿತ ಸವಿಬೇಕು. ಆಯಿತು, ಬಂದಾಗಿಂದ ಅದೇ ತಿನ್ನೋದಾಗಿದೆ ಸರ್. ನನ್ನ ಟೀಮಿಗಂತೂ ಸಾಕಾಗಿ ಹೋಗಿದೆ. ನಾನು ಹೇಳ್ತಾ ಇದ್ದೆ ನಮ್ಮ ದಾವಣಗೆರೆ TV9 ರಂಗನಾಥ್ಗೆ, ದಾವಣಗೆರೆ ಬೆಣ್ಣೆ ಹೋಗಿ ಬಂಗಾರದ ಜೊತೆಗೆ ಕೂಡ್ಬಿಟ್ಟಿದೆ ಅಂತ ನಾನು ಹೇಳ್ತಾ ಇದ್ದೆ. ಅವ್ರ ಮನೆಯವರು KG ಕೋಲಾರದವ್ರಲ್ವಾ, ಮನೆಯವರು. ಹಾಗಾಗಿ
ಬೆಣ್ಣೆ ಹೋಗಿ ಬಂಗಾರದ ಜೊತೆ ಕೂಡಿದೆ. ಖಂಡಿತವಾಗಿ ಇವತ್ತು ಬೆಣ್ಣೆ ಬಂಗಾರ ಕೂಡಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ವೆಲ್ ಸರ್, ಸೊ ನಿಮಗೆ CM ಸಿದ್ದರಾಮಯ್ಯನವರ ಬಗ್ಗೆ ಏನು ಅನ್ಸುತ್ತೆ? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೂಲತಃ ನಮ್ಮ JDS ರೂಟ್ ಮಾತ್ರ ನೀವು ಬಿಡಬೇಡಿ. ಖಂಡಿತ ಬಿಡೋಕ್ಕಾಗಲ್ಲ. ನಮ್ಮ ಬೇರ್ನ ಹೆಂಗೆ ಬಿಡೋಕ್ಕಾಗತ್ತೆ ಹೇಳಿ? ನಮಗೆ ಜನ್ಮ ಕೊಟ್ಟವ್ರನ್ನ ನಾವು ಹೆಂಗೆ ಹೇಳ್ತೀವೋ, ರಾಜಕಾರಣದಲ್ಲಿ ನಾವು ಎಲ್ಲಿಂದ ಬಂದಿರ್ತೀವಿ ಅದನ್ನ ಹೇಳಲೇಬೇಕಾಗತ್ತೆ. ಅದು ಮರೆತರೆ ಅದು ಮನುಷ್ಯತ್ವ ಅಲ್ಲ. ಬೆಳೆಸ್ದವ್ರನ್ನ, ತುತ್ತು ಕೊಟ್ಟವ್ರನ್ನ, ನಮಗೆ ಕೈ ಹಿಡ್ದವ್ರನ್ನ, ರಾಜಕಾರಣದಲ್ಲಿ ತಂದವ್ರನ್ನ ಯಾವತ್ತೂ ಕೂಡ ಅಪಮಾನ ಮಾಡಬಾರ್ದು. ತುತ್ತು ಕೊಟ್ಟ ತಾಯಿನ ತಂದೆಯನ್ನು ನಾವು ಅಪಮಾನ ಮಾಡ್ತೀವ? ಕೈ ಹಿಡಿದು ನಡೆಸ್ದವ್ರನ್ನ ನಾವು ಅಪಮಾನ ಮಾಡೋಕ್ಕೆ ಸಾಧ್ಯವ? ಆ ರೀತಿ ಅಪಮಾನ ಮಾಡಬಾರ್ದು. ಆದರೆ ರಾಜಕಾರಣದಲ್ಲಿ ಕೆಲವು ಸಂದರ್ಭದಲ್ಲಿ ಹೀಗಳಿಕೆ ಮಾಡ್ತಾ ಇರ್ತಾರೆ. ಹೊರತುಪಡಿಸಿ ಆಸ್ ಎ ಪರ್ಸನ್ ಈಸ್ ಅ ನೈಸ್ ಮ್ಯಾನ್, ಈಸ್ ಎ ಗುಡ್ ಮ್ಯಾನ್, ಸ್ಟ್ರೇಟ್ ಫಾರ್ವರ್ಡ್ ಮ್ಯಾನ್. ನೇರವಾಗಿ ಮಾತಾಡ್ತಾರೆ, ಗಟ್ಟಿ ಮನುಷ್ಯ. ನಮಗೂ ಕೂಡ ಸಂತೋಷ ಇದೆ. ನನ್ನ ತಂದೆಯವರ ಜೊತೆಯಲ್ಲಿ ಇದ್ದಂಥವ್ರು ನನಗೂ ಕೂಡ ಗಮನಿಸ್ತಾರೆ ನಾನು ಹೋದರೆ. ಅದು ನನಗೆ ಸಂತೋಷ ಇದೆ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಭೆ ವಿತ್ ಸಭಾನ ಈ ಪ್ರೋಗ್ರಾಮಲ್ಲಿ ಭಾಗಿಯಾಗಿ ನಿಮ್ಮ ಪೊಲಿಟಿಕ್ಸು, ನಿಮ್ಮ ತಂದೆಯವರ ನೆನಪುಗಳನ್ನು ಮೆಲ್ಕು ಹಾಕಿದ್ದಾಗಿರ್ಬಹುದು, ಮತ್ತು ದಾವಣಗೆರೆ ದಕ್ಷಿಣದ ಬಗ್ಗೆ ಮಾತನಾಡಿದ್ದಾಗಿರ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಭಾ ಅವರೇ. ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ರಿ. ನಿಮ್ಮ ಭಾಳ ಚೆನ್ನಾಗಿ ಕೇಳಿದಿರಿ. ನನಗೆ ಸಂತೋಷ ಇದೆ. ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ನಿಮಗೆ HS ಶಿವಶಂಕರ್ ಅವರ ಇಂಟರ್ವ್ಯೂ ಇಷ್ಟ ಆಯಿತು. ತುಂಬ ವಿಚಾರಗಳನ್ನು ಇವರು ಹಂಚ್ಕೊಂಡಿದ್ದಾರೆ. ಅದು ಹಳೆ ವಿಚಾರಗಳಾಗಿರ್ಬೋದು, ಹೊಸ ವಿಚಾರಗಳಾಗಿರ್ಬೋದು, ಎಲೆಕ್ಷನ್ ವಿಚಾರಗಳಾಗಿರ್ಬೋದು, ಇದೆಲ್ಲ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಸಂದರ್ಶನದಲ್ಲಿ ನಿಮಗೆ ತುಂಬ ಇಷ್ಟವಾಗಿರುವಂಥ ಪಾರ್ಟ್ ಯಾವುದು, ನಿಮಗೂ ಕೂಡ ಆ ಘಟನೆ ನೆನಪಿತ್ತಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.